ಸ್ಟಾರ್ಟಿಂಗ್ ಅಲ್ಲಿ ನನಗೆ ತುಂಬಾ ಲಾಸು ಆಯ್ತು. 2 ಲಕ್ಷಕ್ಕೆ ಸಾಲಕ್ಕೂ ಹೋಗಿ ಆಲೂಗಡ್ಡೆ ಸರ್ ಇದು. ಹೇಗಿರುತ್ತೆ ಗೌಡ್ರೆ ಟೇಸ್ಟ್? ಸರ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಹಣ್ಣಿನ ಗಿಡ ಸರ್. ಇದು ಮುಕ್ಕೋಟ ದೇವನ್ ಅಂತ ಸರ್. ವಿಶೇಷ ಸರ್ ಇದು ಚಕ್ರಮುನಿ. ಮತ್ತೆ ಇದ್ರ ಹೆಸರು ಹೇಳ್ದಂಗೆ ಒಂದು ಮುನಿಗಳು ತಿಂತಿದ್ರ ಕಣ ಏನೋ ಗೊತ್ತಿಲ್ಲ, ಚಕ್ರಮುನಿ ಅಂತ ಹೆಸರು ಕೂಡ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಟರ್ಕಿ ಬ್ರೌನ್ ಗಿಡದ ಅಂಜೂರ. ಈ ರೈತರು ಬಂದ್ ನಿಮ್ಮ ಹತ್ರ ಈ ತರ ಯಾವ್ದಾದ್ರು ಅಪರೂಪದ ಬೀಜಗಳು ಕೇಳಿದ್ರೆ ತಳಿ ಸಂರಕ್ಷಣೆ ಮಾಡ್ಕೊಡ್ತೀರಾ? ಖಂಡಿತ ಕೊಡ್ತೀವಿ. ರೈತರುಗಳು ಬರೀ ಮನುಷ್ಯರಿಗೆ ಮಾತ್ರ ಅನ್ನ ಹಾಕೋ ಕೆಲಸ ಮಾಡ್ತಾ ಇರಬಾರ್ದು ಸರ್. ಅಂದ್ರೆ ಸಮಾಜ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಆಹಾರ ಇದ್ಯಾವಣ್ಣು ಸರ್. ಇದು ಸ್ಟ್ರಾಬೆರಿ ಗೋವಾ ಕೆಮಿಕಲ್ ಕೃಷಿ ಮಾಡ್ಬಿಟ್ಟಿದ್ದೆ ಒಂದ್ 2 ವರ್ಷ. ನಾನು ಇದು ಆರ್ಗ್ಯಾನಿಕ್ಸ್ ತರಬೇಕು ಅಂತಂದ್ರೆ ತುಂಬಾ ಕಷ್ಟನೇ ಆಯ್ತು. ಹೌದು ಸರ್. ಇದು ಹೇಳ್ಬೇಕು ಅಂದ್ರೆ ಸರ್, ಒಂದೇ ಸಲ 5 ಎಕರೆ ಇದ್ದಾನೆ, ಒಂದೇ ಸಲ ಮಾಡ್ಕೊಂಡು 5 ಎಕರೆ ನಾನು ನೈಸರ್ಗಿಕ ಕೃಷಿಗೆ ಹೋಗ್ಬಿಡ್ತೀನಿ, ನಾನು ಆರ್ಗ್ಯಾನಿಕ್ಸ್ ಮಾಡಕ್ ಹೋಗ್ತೀನಿ ಅಂತಂದ್ರೆ ಅವ್ನು ಫುಲ್ ತುಂಬಾ ಲಾಸ್ ಆಗ್ತಾನೆ. ಪೈಲೇಯರ್ ಮಾಡ್ಲಿಂಗು. ಹೌದು ಸರ್. ಇದು ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಸರ್. ಇವತ್ತೊಂದು 90 ಕೇಳ್ರಿ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೇಳ್ತಾನೆ, ಇನ್ನೊಂದು ಕ್ವಾರ್ಟರ್ ಕೇಳ್ತಾನೆ, ಒಂದು ಕ್ವಾರ್ಟರ್ ಕೇಳ್ತಾನೆ, ಹಿಂಗ್ ಹೋಗ್ತಾನೆ. ಲೇಯರ್ ಫಾರ್ಮಿಂಗ್ ಅಲ್ಲ, ನಿಮ್ದೊಂಥರ 12 ಲೇಯರ್ ಫಾರ್ಮಿಂಗ್ ಮಾಡ್ಬಿಟ್ಟಿದ್ದೀರಾ. ರೈತರುಗಳಿಗೆ ನಾನು ಹೇಳ್ದಿಷ್ಟೇ, ನಾವು ಮಾಡೋ ಕೆಲಸನ ನಾವು ನಿಷ್ಠೆಯಿಂದ ಮಾಡ್ತಾ ಇದ್ರೆ, ನಾವ್ ಅಲ್ಲೆಲ್ಲೋ ಟೀ ಅಂಗಡಿ ಕೂತು ಟೈಮ್ ಪಾಸ್ ಮಾಡೋದು ಮತ್ತೆ ಇನ್ನೊಬ್ರದ ಟೈಮ್ ಪಾಸ್ ಮಾಡೋದ್ರ ಬದಲು ನಮ್ ಕೆಲಸಗಳನ್ನ ನಾವು ಮಾಡ್ತಾ ಬಂದ್ರೆ ನಮ್ಮ ಯಶಸ್ಸು ಕೂಡ ನಮ್ ಇದನ್ನೇ ಇರ್ತದೆ. ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ನೋಡ್ರಿ. ಇದ್ಯಾವಣ್ಣು ಸರ್? ಇದು ಸ್ಟ್ರಾಬೆರಿ ಗೋವಾ ಅಂತ ಸರ್. ಸ್ಟ್ರಾಬೆರಿ ಗೋವಾ. ಹೌದು ಸರ್. ಇದು ಒಂದು ಸೀಬೆನೆ. ಸೀಬೆ ನೋಡಕ್ಕೆ ಸೀಬಿ ತರ ಇರ್ತದೆ ಸರ್. ಮತ್ತೆ ಕಾಂಡ ಕೂಡ ಸೀಬಿ ತರ ಇರ್ತದೆ. ಹೌದು ಸರ್. ಎಲೆ ಮಾತ್ರ ಆತರ ಇರಲ್ಲ. ಎಲೆ ನೋಡಿ, ಎಲೆ ಸಿಬಿ ಹಣ್ಣಿನ ತರ ಇರಲ್ಲ. ಬಟ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಅಂದ್ರೆ ಮಕ್ಕಳು ಮರಿ ನಾವು ಎಲ್ಲ ಯೂಸ್ ಮಾಡೋದು ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಆಗಿರೋದ್ರಿಂದ ಎಲ್ಲ ಇಷ್ಟಪಟ್ಟು ತಿಂತಾರೆ ಸರ್. ಅಟ್ಲೀಸ್ಟ್ ಎಕ್ಸಾಟಿಕ್ ಫ್ರೂಟ್ ಅನ್ನೋದು ಮನೆ ಪರ್ಪಸ್ ಆಗೋ ತರ. ಹೌದು ಸರ್. ಸರ್ ಇಲ್ಲೇ ನೋಡಿ ಎಷ್ಟು ಬಿಟ್ಟಿದೆ ಅಂತ ನೋಡಿ, ನಿಮ್ಗೆ ಕಾಣುತ್ತೆ. ಇದೆಲ್ಲ ನಮ್ಗೆ ಎಷ್ಟು ಆಗ್ಬೋದು ಅಂತ ತಿಳ್ಕೊಳ್ಳಿ. ಗಿಡಕ್ಕೆಲ್ಲ ಫುಲ್ಲು ಹೌದೌದು ತುಂಬಾ ಬಿಡುತ್ತೆ ಸರ್. ಕಾಯಿ ಮಾತ್ರ ಎಲೆಗೊಂದ್ ಕಾಯಿ ಅಂದ್ರೆ ಎಲೆಗ್ ಒಂದ್ ಕಾಯಿ ಅಲ್ಲ ಸರ್. ನೋಡಿ ಇಲ್ಲಿ 2 ಎಲೆ ಕಾಣ್ತಾ ಇದೆ, ಬಟ್ 5-6 ಕಾಯಿ ಕಾಣ್ತಾ ಇದೆ. ಎಲೆಗಿಂತ ಕಾಯಿ ಜಾಸ್ತಿ ಇದೆ ಸರ್. ಇನ್ನು ದಪ್ಪ ಆಗುತ್ತೆ ಸರ್. ಸರ್ ಇದು ಉರುಳಿ ಸರ್. ಇದು ಉರುಳಿ. ಇದು ಏನಪ್ಪಾ ಅಂತಂದ್ರೆ ನಮ್ಗೆ ಬೇಸಿಗೆಯಲ್ಲಿ ಬಂದಾಗ ನೀರಿನ ಅಂಶ ಕಮ್ಮಿ ಸರ್ ನಮ್ಗೆ ಇರ್ತದೆ. ಬಟ್ ಇದು ಇವಾಗ ಏನಾಗಿದೆ ಅಂದ್ರೆ ನೋಡ್ತಾ ಇರ್ಬೋದು ನಿಮ್ಗೆಲ್ಲ ಮೆಲ್ಚಿಂಗ್ ಟೈಪಲ್ ಆಗಿದೆ. ಇದು ಯಾವ್ದು ಭೂಮಿ ಕಾಣ್ತಾ ಇಲ್ಲ. ಹೌದು ಸರ್. ಇದು ಭೂಮಿ ಬೇಸಿಗೆಯಲ್ಲಿ ಇದ್ ಮಾಡಿದಾಗ ಇದು ಇಲ್ಲಿ ನೀರ್ನ ಕಮ್ಮಿ ಕೊಟ್ರು ಕೂಡ ಮೆಲ್ಚಿಂಗ್ ಆಗುತ್ತೆ. ಮೆಲ್ಚಿಂಗ್ ಟೈಪಲ್ಲಿ ಆಗುತ್ತೆ ಸರ್. ಇದು ಭೂಮಿ ಬೀಳೋದಿಲ್ಲ. ಎರೆಹುಳಗಳು ಇದ್ರು ಕೂಡ ಸಾಯಲ್ಲ. ಮತ್ತೆ ನೀರಿನ ಅಂಶನ ಆದಷ್ಟು ಇದ್ರ ಮೇಲೆ ಕೊಡ್ತಾ ಬರ್ತೀವಿ ಸರ್. ಇದ್ ನಾವು ಕೇಳಲ್ಲ ಸರ್. ಇದು ಹಿಂಗೆ ಬಿಟ್ಬಿಡ್ತೀವಿ. ಹೌದು ಸರ್. ಅದಕ್ಕೆ ಮುನ್ನಾಲೋಚನೆಯಾಗಿ ಮಾಡ್ಕೊಂಡಿದೀವಿ ಸರ್. ಇದು ಇನ್ನೂ ಸ್ವಲ್ಪ ಇರುತ್ತೆ, ಅದು ಸಿಕ್ಕೊಂತೀವಿ. ಬಟ್ ಇಲ್ಲಿ ಕೇಳೋದಿಲ್ಲ ಸರ್. ಇದು ಹಿಂಗೆ ಬಿಡ್ಕೊತೀವಿ ಸರ್. ಇದು ತೋಟದಲ್ಲ ಹಂಗೆ ಮಾಡ್ಕೊಂಡಿರ್ತೀವಿ ಇಲ್ಲಿ. ಆಮೇಲೆ ಸರ್ ಇದು ಇಲ್ಲೆಲ್ಲ ನಾವು ನೀರು ಕಮ್ಮಿ ಇರೋದ್ರಿಂದ ನಾವು ಸ್ಪ್ರಿಂಕ್ಲರ್ ಟೈಪಲ್ಲಿ ಕೂಡ ಮಾಡ್ಕೊಂಡಿರ್ತೀವಿ ಸರ್. ಎಲ್ಲ ಗಿಡಕ್ಕೂ ಹನಿ ನೀರಾವರಿನೇ ಮಾಡಿರ್ತೀವಿ. ಇದು ಸ್ಟಾರ್ ಫ್ರೂಟ್ ಸರ್. ಹೌದು ಸರ್. ಸರ್ ಇದೊಂದು ಸರ್ ಇದು ಸ್ವೀಟ್ ಇದೆ ಸರ್. ಇದು ಸ್ವೀಟ್ ಇದೆ ಸರ್. ಇದು ಹೌದು ಸರ್. ಇದು ಸ್ವೀಟ್ ಇದೆ. ಇದು ಕೂಡ ಬೆಳಗುಳದಲ್ಲಿ ಒಂದು ಅರುಣ್ ನರ್ಸರಿ ಅಂತ ಇದೆ ಸರ್. ಅಲ್ಲಿ ಒಂದು 3 ವರ್ಷದಲ್ಲಿ ಹೋಗಿದ್ದಾಗ ನಾನು ತಗೊಂಡ್ ಬಂದೆ ಸರ್. ಇದು ಹಾಗೆ ಒಂದು ಬಟರ್ ಫ್ರೂಟ್ ಕೂಡ ಅಲ್ಲಿಂದಲೇ ತಂದೆ ಸರ್. ಇದು 3 ವರ್ಷದಿಂದ ಸರ್. ಇದು ಜಾಗನೇ ಇರಲ್ಲ, ಅಷ್ಟು ಬಿಡ್ತದೆ. ಮತ್ತೆ ಮಕ್ಳುಗಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಸರ್. ಎಲ್ಲಾರ ನಮ್ ಒಂದು ಮಕ್ಳು ಈ ಕಡೆ ಬಂತು ಅಂದ್ರೆ ಫಸ್ಟ್ ಗಿಡಕ್ಕೆ ಈ ಗಿಡಕ್ಕೆ ಕೈ ಹಾಕ್ತಾರೆ. ಅಂದ್ರೆ ಮಕ್ಳುಗಳಿಗೆ ಮಾಡ್ತಾ ಇದ್ದಾರೆ ಸರ್. ಹೌದು ಸರ್. ಅದೇ ಸರ್. ಇದು ತುಂಬಾ ಟೇಸ್ಟ್ ಇದೆ ಸರ್. ಇದು ಸರ್. ಇದು ಬಟರ್ ಫ್ರೂಟ್ ಅಂತ. ಬಟರ್ ಫ್ರೂಟ್ ಇದು ಕೂಡ 4 ವರ್ಷ ಆಯ್ತು. ನನ್ ತಿಳಿದ ಮಟ್ಟಿಗೆ ಸರ್ ಇದು ತೆಂಗಿನಕ್ಕಿಂತಲೂ ಆದಾಯ ಜಾಸ್ತಿ ಇದೆ ಸರ್. ಯಾಕೆ ಅಂತ ಅಂದ್ರೆ ಸರ್, ಇದು ತೆಂಗು ಕೂಡ ನೀರ್ ಕೊಡೋದು ಅದೆಲ್ಲ ಮಾಡ್ಬೇಕು. ಇದಕ್ಕೆ ನೀರ್ ಕಮ್ಮಿ ಕೊಟ್ರು ಕೂಡ ಆಗುತ್ತೆ. ಒಂದು ನಮ್ಮ ಭಾಗಕ್ಕೆ ತುಂಬಾ ಚೆನ್ನಾಗಿ ಬರ್ತದೆ ಸರ್ ಇದು. ಆಮೇಲೆ ಇದ್ರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಸರ್, ಇದು ಬಟರ್ ಫ್ರೂಟ್ ಹಣ್ಣು ಜಾಸ್ತಿ ಬರುತ್ತೆ. ಹೋದ ವರ್ಷ 280 ರೂಪಾಯಿ ಕೊಟ್ಟು, ಈಗ ಲಾಸ್ಟ್ ಟೈಮು ಸ್ವಲ್ಪ ಮಳೆ ಅಂಶ ಇರೋದ್ರಿಂದ ಒಂದು 100 ಚಿಲ್ಲರೆ ಕೊಟ್ಟು 110 ರೂಪಾಯಿ ಕೊಟ್ಟು. ಮತ್ತೆ ಸರ್ ಇದು ಲಾಸ್ ಆಗಲ್ಲ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಇದು ಹಣ್ಣು ಬರ್ತಲ್ಲ ಸರ್. ಇದು ಹಣ್ಣು ಬಂದಾಗ ಈ ಹಣ್ಣನ್ನ ಆ ಗಿಡದಿಂದ ಕುಯ್ದಿಂದ ಯೂಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ತಿನ್ನಕ್ಕಾಗಲ್ಲ ಸರ್. ಹಂಗಾಗಿ ನಮಗೆ ಕಾಡು ಪ್ರಾಣಿಗಳು ಯಾವುದು ಮುಟ್ಟಲ್ಲ. ಈಗ ಯಾವುದೋ ಒಂದು ಪಕ್ಷಿಗಳು ಯಾವುದೋ ಇರ್ತದೆ ಸರ್, ಅದು ಯಾವುದು ಬಟರ್ ಫ್ರೂಟ್ಗೆ ಮುಟ್ಟಲ್ಲ. ಇದೇನಿದ್ರು ನಾವು ಕುಯ್ಕೊಂಡ ಮೇಲೆ ನಾವು ಕುಯ್ದು ನಾವು ಯೂಸ್ ಮಾಡೋಕ್ಕಾಗಲ್ಲ. ಕುಯ್ದು ಒಂದಿನ ಆದ್ಮೇಲೆ ಕೂಡ ಯೂಸ್ ಮಾಡಬೇಕು. ಹಂಗಾಗಿ ಯಾವ ಪಕ್ಷಿ ಪ್ರಾಣಿ ಯಾವ್ದು ಸಿಗಲ್ಲ. ಇದ್ರಲ್ಲಿ ಬಂದಿದ್ದೆಲ್ಲ ನಮ್ಗೆ ಆದಾಯ ಸಿಗುತ್ತೆ. ಯಾವ ವೆರೈಟಿ ಕೊಟ್ಟಿದ್ರೆ ನಾವು ಸರ್? ಇದು ಒಂದು ಬಲ್ಪು ಸರ್. ಬಲ್ಪು ಮತ್ತೆ ಸ್ವಲ್ಪ ಇದು ಗುಂಡು ಕೂಡ ಬಂದಿದೆ.
ಹೌದು ಸರ್. ಅದು ಗುಂಡುಗಿರೋದು 2 ಸಲ ಸಿಗುತ್ತೆ 2 ಸಾಕು. ಹೌದು ಸರ್. ಎಷ್ಟು ಮರ ಹಾಕಿದೀರಾ ಬಟರ್ ಫ್ರೂಟ್? ಸರ್ ಈಗ ಒಂದು 35 ಗಿಡ ಇದಿದೆ ಸರ್. ಇನ್ನೂ ಒಂದು 10 ಗಿಡ ಸಣ್ಣದಿದೆ ಸರ್. 30 ಗಿಡ ಫಲ ಬಿಡ್ತಾ ಇದೆ, ಇನ್ನೊಂದು 10 ಗಿಡ ಸಣ್ಣದಿದೆ ಸರ್. ಎಷ್ಟು ಹಣ್ಣು ಸಿಕ್ತು? ಎಷ್ಟು ಕೆಜಿ ಸಿಕ್ತು 30 ಗಿಡದಿಂದ ಅಂದಾಜು? ಸರ್ ಇದು ನಂತಿಲ್ ಮಟ್ಟಿಗೆ ನಾನು ಎಲ್ಲಾನು ಅಳತೆ ಮಾಡಕ್ ಹೋಗ್ಲಿಲ್ಲ, ಒಂದ್ ಗಿಡದ ಮಾತ್ರ ಅಳತೆ ಮಾಡಿದೆ. ಇದು ಒಂದು 25 kg ಸಿಕ್ಕಿತ್ತು ಸರ್. ಎಳೆ ಪ್ರಾಯ ಗಿಡಗಳು 25 kg ಕೊಟ್ಟಿದೆ ಸರ್. ಇದು 25 kg ಅಷ್ಟು ಕೊಟ್ಟಿದೆ. ಇಲ್ಲೇ ನಮ್ಮ ಚಂದ್ರಪಟ್ಟಣದಲ್ಲೇ ನಾನು ಮಾರ್ಕೆಟಿಂಗ್ ಮಾಡಿದೆ. ರೇಟ್ ಕಮ್ಮಿನೇ ಐತಿ ಈ ವರ್ಷ, ಬಟ್ ಒಂದು ಅಷ್ಟು ಕೊಟ್ಟರು ಸರ್. ನಮಗೆ ಲಾಸ್ ಏನಾಗಲ್ಲ ಸರ್. ಇದು ಚಿಕ್ಕ ಗಿಡ ಮತ್ತೆ ಜೀರೋ ಮೇಂಟೆನೆನ್ಸ್ ಸರ್. ಇದು ಏನು ಮೇಂಟೆನೆನ್ಸ್ ಸರ್. ನೀವು ನೋಡ್ಬೋದು ಬದ್ನಲ್ಲಿ ಮಾಡ್ರೆ ಕೆಲಸ ಇದು. ಬದ್ನಲ್ಲಿ ಅಂದ್ರೆ ಬೇರೆಲ್ಲ ಜಮೀನ ಮಧ್ಯದಲ್ಲಿ ಮಾಡ್ತಾರೆ, ಬಟ್ ನಾವು ಜಮೀನ್ ಬದ್ನಲ್ಲಿ ಮಾಡಿ ಅದ್ರಲ್ಲಿ ಬರೀ ದನಗಳಿಗೆ ಮೇವ್ ಆಗ್ಬೋದು, ಬೋದ ನೀರು ಓಡ್ದಂಗೆ ಮಳೆ ನೀರು ಓಡ್ದಂಗೆ ತಡೆಗೋಡೆ ಆಗಿರ್ತದೆ. ಬಟ್ ಆ ತಡೆಗೋಡೆನೂ ಆಗಿರ್ತದೆ, ಇಲ್ಲಿ ನಮಗೆ ಆದಾಯನೂ ಕೂಡ ಕೊಡ್ತಿರ್ತದೆ ಸರ್. ಇದು ಬದ್ನಲ್ಲೇ ಮಾಡ್ರಿ ಸರ್ ನೀವು. ಆದರೆ ನೀವು ಇವತ್ತಿನ ಯುವ ಕೃಷಿಕರಾಗಕ್ಕೆ ಏನ್ ಹೊರಟಿದ್ದಾರೆ, ಯುವಕರಿಗಾಗ್ಲಿ ದುಡಿತಾ ಇರ್ತಕ್ಕಂತ ಹಿರಿ ಜೀವಗಳಿಗಾಗ್ಲಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಆಗ್ತಿದೆ ಸರ್? ರೈತ ರಾಜನೇ, ಬಟ್ ಯಾವಾಗ ಅಂತಂದ್ರೆ ಸಮಗ್ರವಾಗಿ ಮಾಡ್ಕೋಬೇಕು. ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಯಾವ್ದೋ ಒಂದ್ ಬೆಳೆಗೆ ಹೋಗ್ತಿವಿ. ಶುಂಠಿಗೆ ಹೋದ್ರೆ ಶುಂಠಿ, ಅರ್ಶಿನ, ಕಬ್ಬು ಒಂದೇ ಬೆಳೆಗೆ ಹೋಗ್ತಿವಿ. ಒಂದೇ ಬೆಳೆಗೆ ಹೋದಾಗ ನಾವು ಟೊಮಾಟೊ ಒಂದ್ ಟೈಮ್ ನೋಡಿ 120 ರೂಪಾಯಿ ಇತ್ತು, ಒಂದ್ ಟೈಮ್ 10 ರೂಪಾಯಿ ಬರ್ತದೆ. 10 ರೂಪಾಯಿ ಬೆಳೆದ್ರೆ ಏನಾಗ್ಬೇಕು? ಮನೆ ಮಠ ಎಲ್ಲ ಮಾರ್ಕೋಬೇಕು. ಅದ್ ಬಂದಾಗ ಅಂದ್ರೆ ನಾನು ಹೇಳಿದ್ರೆ ಸಮಗ್ರವಾಗಿ ಎಲ್ಲಾ ಕೃಷಿನೂ ಮಾಡಿದ್ದೆ ಆದ್ರೆ ಸರ್ ಒಂದು ಯಾವ ಅಫಿಷಿಯಲ್ಗೂ ಕಮ್ಮಿ ಇಲ್ಲ. ಯಾಕಂದ್ರೆ ನಾನು ಅಫಿಷಿಯಲ್ ಹತ್ರ ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಸರ್. ಅಫಿಷಿಯಲ್ ಅವರೆಲ್ಲನೂ ಕೇಳ್ತಾ ಇರ್ತಾರೆ, ಯಾರೋ ಫೋನ್ ಮಾಡ್ತಾರೆ, ರಜೆ ಕೊಟ್ರೆ ಒಂದ್ ಸ್ವಲ್ಪ ನಿಮ್ಮ ಹಿಂಗೊಂದು ಹಬ್ಬ ಇದೆ ಬರ್ತೀರಾ ಅಂತಂದ್ರೆ ನಾನು ನಡಿ ನಾನು ಬರ್ತೀನಿ ಕಣ ನಾಳೆ ಅಂತೀನಿ. ಬಟ್ ಅವ್ರನ್ನ ಕೇಳ್ತಾರೆ, ಅವ್ರು ಏನ್ ಹೇಳ್ತಾರೆ ಅಂತ ಗೊತ್ತಾ? ನಾಳೆ ಡ್ಯೂಟಿ ಐತೆ, ಮ್ಯಾಗ್ಲ ಆಫೀಸರ್ ಕೇಳ್ಬೇಕು, ಅವ್ರನ್ನ ಆಫೀಸರ್ ಕೇಳ್ಬೇಕು ಅಂತಾರಂತೆ. ಈಗ ನನ್ಗೆ ಹೇಳ್ಬೇಕು ಸರ್, ರೈತ ರಾಜನೇ. ಹೆಂಗೆ ಅಂತಂದ್ರೆ ಈಗ ನಮ್ಮ ಮನೆಗಳಲ್ಲಿ ಯಾವ್ದೋ ಒಂದು ಪ್ರಾಬ್ಲಮ್ ಆಗ್ಲಿ, ಫಂಕ್ಷನ್ಗಳಾಗ್ಲಿ, ನಾನು ಹೋಗ್ಬೇಕಾ? ಸರಿ, ಬೆಳಗ್ಗೆ ಮಾಡೋ ಕೆಲಸ ಸಂಜೆ ಮಾಡ್ಕೋಬಹುದು, ಸಂಜೆ ಮಾಡೋ ಕೆಲಸ ಬೆಳಗ್ಗೆ ಮಾಡ್ಕೊಂಡು ಹೊಂಟೋಗ್ಬಿಡ್ಬೋದು. ಬಟ್ ಒಂದು ಆಫೀಸರು ಅವ್ರ ಟೈಮಿಂಗ್ಸ್ ಡ್ಯೂಟಿ ಟೈಮಲ್ಲಿ ಅವ್ರ ಮನೇಲಿ ಎಂಟಿಗೆ ಹುಷಾರಿಲ್ಲ ಅಂದ್ರೂ ಕೂಡ ಅವ್ರ ಡ್ಯೂಟಿ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಅಯ್ಯರ್ ಆಫೀಸರ್ ಹತ್ರ ಹೋಗ್ಬಿಟ್ಟು ಸರ್ ಸ್ವಲ್ಪ ಲೀವ್ ಕೊಡಿ, ನಮ್ಮ ಹೆಂಗ್ಸಿಗೆ ಹುಷಾರಿಲ್ಲ ಅಂತ ಕೇಳೋವಂಥ ಪರಿಸ್ಥಿತಿ ಅವ್ರಿಗಿದೆ. ಬಟ್ ರೈತ ರಾಜ, ಯಾವಾಗ ಬೇಕಾದ್ರೂ ಅವನು ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಸಮಗ್ರ ಕೃಷಿ ಮಾಡಿದ್ರೆ ಯಾವ ಸರ್ಕಾರಿ ಕೆಲಸನೂ ಬೇಕಾಗಿಲ್ಲ. ಟರ್ಕಿ ಬ್ರೌನ್ ಗಿಡದ ಅಂಜೂರ. ಹೌದು ಸರ್. ಹಣ್ಣೇಗಿತ್ತು? ರುಚಿನಾ ಸರ್? ಹಣ್ಣು ತುಂಬಾ ಟೇಸ್ಟ್ ಇದೆ ಸರ್. ಹಣ್ಣು ತುಂಬಾ ಟೇಸ್ಟ್ ಇದೆ. ಕೆಲ ಕಾಯಿ ಬಿಡ್ತಿದೆ, ತುಂಬಾ ಕಾಯೆಲ್ಲ ಬಿಡ್ತದೆ, ತುಂಬಾ ಟೇಸ್ಟ್ ಅಂತೂ ಇದೆ. ಆದ್ರೆ ನಂತಿಲ್ ಮಡಿಗೆ ಸರ್ ಇದು ಹೇಳ್ಬೇಕು ಅಂತಂದ್ರೆ ನಾವು ರೈತರುಗಳು ಬರೀ ಮನುಷ್ಯರಿಗೆ ಮಾತ್ರ ಅನ್ನ ಹಾಕೋ ಕೆಲಸ ಮಾಡ್ತಾ ಇರಬಾರ್ದು ಸರ್. ಅಂದ್ರೆ ಸಮಾಜ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಆಹಾರವಾಗಿರ್ಬೇಕು. ಇದಕ್ಕೆ ನಾವು ತಿಳ್ಮಡಿಗೆ ಪಕ್ಷಿಗಳು ತುಂಬಾ ಇಷ್ಟಪಡ್ತಾರೆ ಸರ್. ಇವು ಬಂದಿದ್ದೆ ಆದ್ರೆ ಸರ್ ಇದ್ರಲ್ಲಿ ಒಂದು ಹಣ್ಣು ತಿನ್ನುತ್ತೆ ಗಿಡದಲ್ಲಿ, ಬಟ್ ಇಲ್ಲಿ ಇಕ್ಕಿಗಳನ್ನ ಸಾವಿರಾರು ಹಾಕಿರ್ತದೆ. ಬೇಸಿಗೆಯಲ್ಲಿ ಈ ಥರ ಒಂದು ನೀರಿಗೆ ವ್ಯವಸ್ಥೆ, ಹಾಗೆ ಒಂದು ಈ ಥರ ಹಣ್ಣಿನ ಗಿಡಗಳು ಹಾಕಿದ್ರೆ ಅವೆಲ್ಲೋ ಮೇಯ್ತವೆ, ಇಲ್ಲಿ ಬಂದು ನೀರು ಕುಡಿತವೆ, ಹಾಗೆ ಬಂದು ಇಲ್ಲಿ ಇಕ್ಕಿಗಳೆಲ್ಲ ಆಗ್ತಾ ಇರ್ತವೆ. ಹಂಗಾಗಿ ನಾವು ಎಲ್ಲರಿಗೂ ಅನ್ನ ಹಾಕೋ ಕೆಲಸನ ಮಾಡ್ತಿರ್ಬೇಕು. ಅದರಿಂದ ನಮಗೆ ಒಳ್ಳೇದು ಆಗುತ್ತೆ ಸರ್. ನೋಡ್ರಿ, ಇಷ್ಟೊಂದು ಹಣ್ಣಿನ ಗಿಡಗಳೆಲ್ಲ ಎಲ್ಲಿಂದ ತಂದ್ರಿ ಅಂತ? ಎಲ್ಲಾ ತರದ ಹಣ್ಣಿನ ಗಿಡಗಳನ್ನು ಹಾಕಿದೀರಾ? ಹೌದು ಸರ್. ಇಲ್ಲಿ ನಾನು ಎಲ್ಲ ನರ್ಸರಿಗಳನ್ನು ಭೇಟಿ ಕೊಡ್ತಾ ಇರ್ತೀನಿ. ಪ್ರಥಮ ಬಾರಿಗೆ ನಾನು ಒಂದು ಅರುಣ್ ನರ್ಸರಿ ಅಂತ ಇದೆ ಬೆಳಗುಳದಲ್ಲಿ, ಅಲ್ಲೂ ಕೂಡ ಸುಮಾರು ಜಾತಿ ಒಂದು 50% ಗಿಡಗಳನ್ನ ಅಲ್ಲೇ ತಂದಿದ್ದೀನಿ. ಮತ್ತೆ ಇನ್ನು ಬಾಕಿವು ಕೃಷಿ ಮೇಳಕ್ಕೆ ಹೋದಾಗ ಮತ್ತೆ ನಾನು ಸರ್ ಗಿಡಗಳದು ಅಂದ್ರೆ ನನಗೆ ಒಂದು ಆಸೆ ಇದೆ ಸರ್. ಪ್ರಪಂಚದಲ್ಲಿ ಇರೋದೆಲ್ಲ ಇರಬೇಕು ಅನ್ನೋ ಆಸೆ ಇದೆ. ಬಟ್ ನನಗೆ ಗೊತ್ತಿರೋದು ಯಾವ್ದಿದೆ ಅದೆಲ್ಲ ಹಾಕೊಂಡ್ಬಿಡ್ತೀನಿ. ಯಾರೋ ತೋಟ ನೋಡಕ್ ಬಂದವ್ರನ್ನು ಕೂಡ ಕೇಳ್ತಾ ಇರ್ತೀನಿ, ಯಾವ ಗಿಡ ಇಲ್ಲ ನನಗೆ ಹೇಳಿ ಅಂತ ಇರ್ತೀನಿ. ಅವ್ರು ಏನಾದ್ರು ಹೇಳಿದ್ರೆ ಅದು ನೋಟ್ ಮಾಡ್ಕೊಂಡು ಅದು ಎಲ್ಲಿ ಸಿಗುತ್ತೆ ಅನ್ನೋದು ಹುಡುಕಿ ತರಿಸ್ತಾ ಇರ್ತೀನಿ. ಹಂಗಾಗಿ ನಾನು ಎಲ್ಲ ಜಾತಿ ಇರಬೇಕು ಅನ್ನೋ ಒಂದು ಆಸೆ ಇದೆ ಸರ್. ಎಲ್ಲ ಜಾತಿ ಹಣ್ಣಿನ ಗಿಡ ಇರಬೇಕು, ಹೂವಿನ ಗಿಡ ಇರಬೇಕು, ಮೆಡಿಸಿನ್ ಗಿಡ ಇರಬೇಕು, ಜೇನು ಇರಬೇಕು, ಮೀನು ಇರಬೇಕು, ಕೋಳಿ, ಅಜೋಲ, ಎರೆಹುಳಿನ ಗೊಬ್ಬರ, ಆಮೇಲೆ ದಶಪರ್ಣಿ ಕಷಾಯ, ಜೀವಾಮೃತ, ಈ ಥರ ಎಲ್ಲ ಇರಬೇಕು ಅಂದ್ಬಿಟ್ಟು ಎಲ್ಲನೂ ಮಾಡ್ಕೊಂಡಿದ್ದೀನಿ ಸರ್. ಎಲ್ಲ ನಾವೇ ಮಾಡ್ಕೊತೀವಿ ಸರ್. ಎಲ್ಲ ಮೇಂಟೈನ್ ನಾವೇ ಮಾಡ್ಕೊತೀವಿ ಸರ್. ಗಿಡಗಳೆಲ್ಲ ಹೊರಗಡೆ ತರ್ತೀವಿ ಸರ್. ಆರ್ಗ್ಯಾನಿಕ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಏನೋ ತೊಂದರೆ ಆಯ್ತಾ ಗೌಡ್ರೆ ಇಳುವರಿಲಾಗ್ಲಿ? ಸರ್ ಅದು ಸ್ಟಾರ್ಟಿಂಗಲ್ಲಿ ನನಗೆ ತುಂಬ ಲಾಸು ಆಯಿತು. 2 ಲಕ್ಷಕ್ಕೆ ಸಾಲಕ್ಕೂ ಹೋಗಿದ್ದು ಉಂಟು. ಯಾಕೆಂದರೆ ಮೊದಲೇ ಒಂದು ಇದೆ ಸರ್, ಒಂದು ಮಣ್ಣಿನ ಆರೋಗ್ಯ ನಮ್ಮ ಆರೋಗ್ಯ ಎರಡು ಒಂದೇ ಅಂತ ನಾನು ಹೇಳ್ತಿದ್ದೀನಿ ಸರ್. ಹಾಗೆ ಹೇಳಬೇಕು ಅಂತಂದರೆ ಫಸ್ಟ್ ನಾನು ಕೆಮಿಕಲ್ ಕೃಷಿ ಮಾಡಿಬಿಟ್ಟಿದ್ದೆ 1-2 ವರ್ಷ. ನಾನು ಇದು ಆರ್ಗ್ಯಾನಿಕ್ಸ್ ತರಬೇಕು ಅಂತಂದರೆ ತುಂಬ ಕಷ್ಟನೇ ಆಯಿತು. ಯಾಕೆ ಅಂತಂದರೆ ಒಂದು ಮನುಷ್ಯ ಎಣ್ಣೆ ಕುಡಿಯೋ ಮನುಷ್ಯನ ಹಾಲು ಕುಡಿಯೋದು ಮಲಗಿಸ್ಬೇಕು ಅಂತ ಅಂದರೆ ಎಷ್ಟು ಕಷ್ಟ ಇದೆ, 6-7 ತಿಂಗಳು ಬೇಕು. ಹಾಗೆ ನಮ್ಮ ಸಾವಯವ ಕೃಷಿನ ಇಂದ ನೈಸರ್ಗಿಕ ಕೃಷಿ ಈ ಥರ ತರಬೇಕು ಅಂತಂದರೆ ನಮಗೆ ಕಮ್ಮಿ ಅಂದರೆ 5-6 ವರ್ಷ ಬೇಕಾಗುತ್ತೆ.
ಅಂದ್ರೆ ನಾವು ಹಂತವಾಗಿ ಬಂದಿದ್ದೆ ಆದ್ರೆ ಇವಾಗ ಇವಕ್ಕೆ ಏನು ಕೊಡ್ಬೇಕಾಗಿಲ್ಲ ಸರ್. ಸ್ವಲ್ಪ ಎರೆಹುಳಿನ ಗೊಬ್ಬರ NPK ನಾನೇ ಮಾಡ್ಕೊಂಡಿರೋದ್ರಿಂದ ಎರೆಹುಳಿನ ಗೊಬ್ಬರ, ಮೀನಸೈಡು, ಜೀವಾಮೃತ, ದಶಪರ್ಣಿ ಕಷಾಯ, ಆಮೇಲೆ ಇದು ಈ ಥರ ಎಲ್ಲ ಮಾಡ್ಕೊಂಡಿರೋದ್ರಿಂದ ನಮ್ಮ ಜಮೀನಿಗೆ ಏನು ಬೇಕಾಗಿಲ್ಲ ಸರ್. ರೋಗಗಳನ್ನದು ಕಂಡಿಲ್ಲ ಸರ್, ರೋಗಗಳೇನು ಕಂಡಿಲ್ಲ ಸರ್. ಕಂಡ್ರೆ ಕೂಡ ದಶಪರ್ಣಿ ಕಷಾಯನ ಫ್ರೈ ಮಾಡ್ಬಿಡ್ತೀನಿ ಸರ್. ಕಂಡ್ರೆ ಏನು ಅಂತ ಕಂಡಿಲ್ಲ ಸರ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾರು ಮಾಡಕ್ಕೆ ಹೊಸದಾಗಿ ಇಳಿತಾರೆ ದಯವಿಟ್ಟು ಅದನ್ನ ಹಂತವಾಗಿ ಅಳವಡಿಸ್ಕೊಳ್ಳಿ ಅಂತ ಕಡೆಯಿಂದ ಒಂದು ರಿಕ್ವೆಸ್ಟ್. ಇಲ್ಲ ಸರ್, ಅದು ನಿಜ ಹೇಳ್ಬೇಕು ಅಂದ್ರೆ ಸರ್, ಒಂದೇ ಸಲ 5 ಎಕರೆ ಇದ್ದಾನೆ ಒಂದೇ ಸಲ ಮಾಡ್ಕೊಂಡು 5 ಎಕರೆ ನಾನು ನೈಸರ್ಗಿಕ ಕೃಷಿಗೆ ಹೋಗ್ಬಿಡ್ತೀನಿ, ನಾನು ಆರ್ಗ್ಯಾನಿಕ್ಸ್ ಮಾಡಕ್ ಹೋಗ್ತೀನಿ ಅಂತಂದ್ರೆ ಅವ್ನು ಫುಲ್ಲು ತುಂಬಾ ಲಾಸ್ ಆಗ್ತಾನೆ. ಯಾಕೆಂದ್ರೆ ಅವ್ರಿಗೆ ಏನು ಸಿಗ, ಈಗ ಎಣ್ಣೆ ಕುಡಿಯೋ ಮನುಷ್ಯನ ನಾಳೆಗೆ ಎಣ್ಣೆ ಕುಡಿದವ್ರು ಅವ್ನು ಏನು ಮಾಡ್ತಾನೆ ಹೇಳಿ, ಸುಮ್ಮನೆ ಬಿದ್ದಿರ್ತಾನೆ, ಏನು ರಿಯಾಕ್ಷನ್ ಮಾಡೋದಿಲ್ಲ ಅಲ್ವರ. ಅದೇ ಥರ ನಾವು ಏನಾರ ಫಸ್ಟ್ನೇ ವರ್ಷ ಕಮ್ಮಿ ಆಗುತ್ತೆ, 2ನೇ ವರ್ಷನೂ ಕಮ್ಮಿ ಆಗುತ್ತೆ, 3ನೇ ವರ್ಷ ಸ್ವಲ್ಪ ಎದುರಿಸ್ಕೊತೀವಿ, 4ನೇ ವರ್ಷ ಇನ್ನೂ ಎದುರಿಸ್ಕೊತೀವಿ, 5 ವರ್ಷ ಆದ್ಮೇಲೆ ಇನ್ನೂ ಎದುರಿಸ್ಕೊತೀವಿ. ತಪಾಸ್ ಮಾಡ್ಬೇಕು ನೀವು 4-5 ವರ್ಷ ತಪಾಸ್ ಮಾಡಲೇಬೇಕು. ಆಮೇಲೆ ಸರ್ ಕೆಮಿಕಲ್ ಕೃಷಿಗೂ ಅಷ್ಟೇ ಸರ್. ಈ ವರ್ಷ 1 ಚೀಲ ಹಾಕಿದ್ರೆ ನೆಕ್ಸ್ಟ್ 1 ಚೀಲ 1.5 ಚೀಲ ಹಿಂಗೆ ಹಾಕೊಂಡು ಹೋಗ್ಬೇಕು. ಡೋಸೇಜ್ ಜಾಸ್ತಿ ಆಯ್ತಾ ಮಾಡ್ತಾ ಇರ್ಬೇಕು. ಮನುಷ್ಯ ಎಣ್ಣೆ ಹೊಡಿತಾ ಇದ್ರೆ ಎಣ್ಣೆ ಹೊಡಿಯೋರು ಅಷ್ಟೇ ಇಲ್ಲ ಸರ್. ಇವತ್ತೊಂದು 90 ಕೇಳ್ರಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಕೇಳ್ತಾನೆ, ಇನ್ನೊಂದು ಕ್ವಾರ್ಟರ್ ಕೇಳ್ತಾನೆ, ಒಂದು 1 ಕ್ವಾರ್ಟರ್ ಕೇಳ್ತಾನೆ, ಹಿಂಗೆ ಹೋಗ್ತಾ ಇರ್ತಾನೆ. ಅದೇ ಥರ ಮಣ್ಣಿನ ಆರೋಗ್ಯನೂ ಕೂಡ ಕೆಡ್ತಾ ಬರ್ತದೆ. ಇದು ಹಾಲು ಕುಡ್ದಂಗೆ ಇನ್ನೊಂದು, ಯಾಕಂದ್ರೆ ಇದು ಸಮಗ್ರ ಕೃಷಿಯಲ್ಲಿ ಇದ್ರೆ ಆರ್ಗ್ಯಾನಿಕ್ಸ್ ಇದು ಒಂದು ಇದ್ದಂಗೆ. ಇದ್ರಲ್ಲಿ ಏನಿಲ್ಲ ಸರ್, ಒಂದು ಹಾಲು ಕುಡಿದ ಮನುಷ್ಯ, ಅದು ಎಣ್ಣೆ ಕುಡಿದ ಮನುಷ್ಯ, ಅದರಲ್ಲಿ ನಿಮ್ಗೆ ಎಲ್ಲರಿಗೂ ಆರೋಗ್ಯ ಅನ್ನೋದು ಗೊತ್ತಾಗುತ್ತಲ್ಲ ಸರ್. ಇದನ್ನ ಪೈಲೇಯರ್ ಮಾಡ್ಲಿಂಗೋ. ಹೌದು ಸರ್, ಇದು ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಒಂದು ಇದು ಸರ್. ಒಬ್ರು ಏನ್ ಮಾಡ್ತಾರೆ ಅಂದ್ರೆ 12 ಎಕರೆ ಇಟ್ಟರು ಒಳ್ಳೆ ಹೋಟೆಲ್ ಊಟ ಮಾಡ್ತಾರೆ, 1 ಎಕರೆ ಊಟ ಇಟ್ಟರು ಒಳ್ಳೆ ಹೋಟ್ಲಿಗೆ ಹೋಗಕ್ಕಾಗಲ್ಲ. ಬಟ್ ಅವ್ರ ಜೊತೆ ನಾವ್ ಯಾಕೆ ಹೋಗಿ ಸೇರ್ಬಾರ್ದು ಅಂತ ಹೇಳ್ಬಿಟ್ಟು 12 ಜಾತಿನ ಸಮಗ್ರವಾಗಿ ಮಾಡಿದೀನಿ ಸರ್. 12 ಎಕರೆ ಅದು ಬರ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿದೀನಿ ಸರ್. ಇದು ಯಾವ ರೀತಿಯಾಗಿ ನೀವು ಹೇಳ್ತಾ ಹೋಗಿ ಸರ್, ಇದು ನಾನು ಮೇನ್ ಕ್ರಾಪ್ ಆಗಿ ಒಂದು ತೆಂಗಿದೆ ಸರ್. ತೆಂಗಾದ್ಮೇಲೆ ಸರ್, ತೆಂಗಿಗೂ 35 ಅಡಿ ಅಂತರ ಇತ್ತು. ಅದ್ರಲ್ಲಿ ನಾನೇ ಮಾಡಿದೀನಿ ಅಂದ್ರೆ ಇಲ್ಲಿ ನೋಡಿ, ಇದು ಸಿದ್ದು ಅಳಸ್ ಮಾಡ್ಕೊಂಡಿದೀನಿ ಸರ್. 2 ತೆಂಗಿನ ನಡುವೆ. ಹೌದು ಸರ್, ಇದು ಸಿದ್ದು ಅಳಸ್ ಮಾಡ್ಕೊಂಡಿದೀನಿ. ಈ ಸಿದ್ದು ಅಳಸ ಆದ್ಮೇಲೆ ಸರ್, ಅದ್ರ ಪಕ್ಕದಲ್ಲಿ ಒಂದು ಇದನ್ನು ಮಾಡ್ಕೊಂಡಿದ್ದೀನಿ ಸರ್, ಪಪ್ಪಾಯಿನೂ ಕೂಡ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಆಮೇಲೆ ಏನಾಯ್ತು ಅಂದ್ರೆ ಸರ್, ಇದು ನೆಕ್ಸ್ಟ್ ನಾವಿದು ಲಕ್ಷ್ಮಣ ಫಲ ಅಂತ ಹೇಳ್ತೀವಿ ಸರ್. ತುಂಬಾ ಬೇಡಿಕೆ ಇದೆ ಲಕ್ಷ್ಮಣ ಫಲ. ಈ ಲಕ್ಷ್ಮಣ ಫಲನ ಮಾಡ್ಕೊಂಡಿದ್ದೀನಿ ಸರ್. ಈ ಲಕ್ಷ್ಮಣ ಫಲಕ್ಕೂ ಆ ಲಕ್ಷ್ಮಣ ಫಲಕ್ಕೂ 30 ಅಡಿ ಗ್ಯಾಪ್ ಇದೆ ಸರ್. ಗ್ಯಾಪ್ ಇದೆ. ಹಾಗೆ ಹೇಳ್ಬೇಕು ಅಂತಂದ್ರೆ ನೋನಿ ಮಾಡ್ಕೊಂಡಿದ್ದೀನಿ ಸರ್. ಇನ್ನ ಅದ್ರ ಸೆಂಟ್ರಿಗೆ ನೋನಿ ಮಾಡ್ಕೊಂಡಿದ್ದೀನಿ ಸರ್. 2 ಇದ್ರ ಇಕ್ಕೆ ಸೆಂಟ್ರಿಗೆ, ಲಕ್ಷ್ಮಣ ಫಲ ಸೆಂಟ್ರಿಗೆ ನೋನಿ ಮಾಡ್ಕೊಂಡಿದ್ದೀನಿ ಸರ್. ಈ ನೋನಿ ಗಿಡಕ್ಕೂ ನೋನಿ ಗಿಡಕ್ಕೂ 30 ಅಡಿ ಇದೆ ಸರ್. ಆಮೇಲೆ ಅದೇ ಥರ ಮಾಮೂಲಿ ಒಂದು ಪಪ್ಪಾಯಿ, ಒಂದು ಬಾಳೆ, ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಸರ್. ಆಮೇಲೆ ಹಾಗೆ ಹೇಳ್ಬೇಕು ಅಂತ ಸರ್, ಈ ಜಾಗ ಒಂದು ಖಾಲಿ ಬರ್ತದೆ ಸರ್. ಈ ಖಾಲಿ ಬಂದ ಜಾಗದಲ್ಲಿ ಜೋಳ ಹಾಕೊಂಡಿದೆ ಸರ್. ದನಿನ ಮೇವಿಗೆ ಜೋಳ ಹಾಕೊಂಡಿದ್ದೆ. ಜೋಳ ಆದ್ಮೇಲೆ ಸರ್, ಇದು ಪಪ್ಪಾಯಗೂ ನಡುವಿನ ಜಾಗ ಮಧ್ಯದಲ್ಲಿ ಜೋಳ ಹಾಕೊಂಡಿ ಸರ್. ಜೋಳ ಹಾಕ್ಬೇಕಾದ್ರೆ ಸರ್ ಸೆಂಟ್ರಲ್ ಒಂದು ನೇಗ್ಲು ಬರುತ್ತೆ ಸರ್. ಆ ನೇಗ್ಲಿಗೆ ನಾನು ತೊಗರಿ ಬಿಟ್ಕೊಂಡಿದ್ದೀನಿ ಸರ್. ಈಗ ಜೋಳ ತಗೊಂಡಾಗಿದೆ, ಎಲ್ಲ ಇನ್ನೊಂದು ತೊಗರಿ ಇದೆ ಸರ್. ಇದು ನನ್ನ ಉದ್ದೇಶ ಏನು ಅಂತಂದ್ರೆ ಸರ್, ಆದಾಯ ಅದರಲ್ಲಿ ಯಾವಾಗಲೂ ಬರ್ತಾನೆ ಇರಬೇಕು. ಈಗ ನಾವು ಸಿದ್ದು ಅಳಸ ಹಾಕಿದ್ದೀವಿ, ಅದು 3-4 ವರ್ಷ ಬೇಕು. ಅಂದರೆ ಫಸ್ಟ್ನೇ ವರ್ಷ ಬರ್ತದೆ, ಬಟ್ ಬಿಡಬಾರ್ದು. ಅದೊಂದು 3-4 ವರ್ಷ ತೆಗಿತಾ ಬರಬೇಕು. ಅದ್ರಲ್ಲಿ ಆದಾಯ ಬರೋಕಂತ ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಸಾಲ್ಗಾರ ಆಗ್ತೀವಿ. ಅದ್ರ ಬದಲು ನಾವು ಒಂದು ಜೋಳ ತಗೋತೀವಿ, 3 ತಿಂಗಳಿಗೆ ಜೋಳ ಬರ್ತದೆ. ಅದನ್ನೆಷ್ಟು ತೊಗರಿ ಬರ್ತು. ತೊಗರಿ ಆದ್ಮೇಲೆ ತೊಗರಿನೂ ಕೂಡ ಸೇಮ್ ನೋಡಿದ್ರೆ ಕಾಣುತ್ತದೆ ನಿಮಗೆ, ಫುಲ್ ತೊಗರಿನೇ ಇದೆ, ಕಾಣ್ತದೆ ತೊಗರಿನೇ. ಬಟ್ ಈ ತೊಗರಿಗೂ ನಮ್ಗೀಗ 8-9 ತಿಂಗಳು ಆದಾಯ ಆಯಿತು. ನೆಕ್ಸ್ಟು ಪಪ್ಪಾಯಿ ಸರ್. ಪಪ್ಪಾಯಿನೂ ಕೂಡ ನಮಗೆ ಹೆಚ್ಚು ಕಮ್ಮಿ ಒಂದು 8-10-12 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಸರ್. ಅದೇ ಆಗುತ್ತೆ. ಇನ್ನು ಅದು ಬಿಟ್ರೆ ಇನ್ನೆಷ್ಟು ಬಾಳೆ ಸರ್. ಇದು ಒಂದು 100 ಬುಡ ಪಪ್ಪಾಯಿನೂ ಇದೆ, ಕಾಣ್ತಾ ಇರಬೇಕು. 100 ಬುಡ ಪಪ್ಪಾಯಿನೂ ಇದೆ. ಹಾಗೆ ಒಂದು 100 ಇದು ಸೆಂಟ್ರಲ್ ಜಾಗದಲ್ಲಿ ಎಲ್ಲ ವೇಟ್ ಮಾಡ್ಬಾರ್ದು ಅಂದ್ಬಿಟ್ಟು ಮಾಡಿದ್ದೀನಿ. ಬಾಳೆನೂ ಇದೆ ಸರ್. ಬಾಳೆನೂ ಕೂಡ ಆದಾಯ ಬರ್ತಿರ್ತದೆ. ಆಮೇಲೆ ಇಲ್ಲ ಸರ್, ಇದು ಮೆಕೊಡಮಿಯಾ ಸರ್. ಮೆಕೊಡಮಿಯಾನು ಕೂಡ ಒಂದು 30 ಅಡಿಗೆ ಇದು ಒಂದು ಮಾಡಿದ್ದೀನಿ ಸರ್. ಒಂದು 30 ಗಿಡ ಮಾಡಿದ್ದೀನಿ. ಆಮೇಲೆ ಇದಕ್ಕೂ ಸರ್, ಅದಕ್ಕೂ 30 ಅಡಿ ಇದೆ. ಮತ್ತು ಇದಕ್ಕಿಂತ ನೆಕ್ಸ್ಟ್ ಇನ್ನೊಂದು ಸೆಂಟ್ರಿಗೆ ಏನು ಮಾಡಿದ್ದೀನಿ ಅಂದರೆ ಜಾಯ್ಕಾಯಿ ಮಾಡಿದ್ದೀನಿ ಸರ್. ಹೌದು ಸರ್, ಇನ್ನೊಂದು ಸರ್, ಇದು ಜಾಯ್ಕಾಯಿನೂ ಮಾಡಿದ್ದೀವಿ. ಮತ್ತು ಎಲ್ಲ ಗಿಡಕ್ಕೂ ಹನಿ ನೀರಾವರಿನೇ ಇರ್ತದೆ ಸರ್. ಪ್ರತಿ ಗಿಡಕ್ಕೂ ಹನಿ ನೀರಾವರಿನೇ ಇರ್ತದೆ. ಎಲ್ಲ ಗಿಡಕ್ಕೂ ಇರ್ತದೆ. ಇದರೊಳಗಡೆ ಇಷ್ಟ ಇದೆ ಸರ್. ಇಲ್ಲಾದ್ಮೇಲೆ ಸರ್, ಅಲ್ಲಿ ಬಟರ್ ಫ್ರೂಟ್ ಕಾಣುತ್ತೆ ಸರ್. ಬದ್ನಲ್ಲಿ ಬಟರ್ ಫ್ರೂಟು ಮತ್ತು ಅಡಿಕೆ. ಅಲ್ಲಿಗೆ ನಿಮಗೆ 12 ಬೆಳೆ ಗೊತ್ತಾಯ್ತು ಸರ್. ಹೆಂಗೆ ಅಂತ ಅಂದರೆ ನನ್ನ ಮಟ್ಟಿಗೆ ನಿಮಗೆ ಬಟರ್ ಫ್ರೂಟು, ಅಡಿಕೆ, ತೆಂಗು,
ತೊಗರಿ, ಬಾಳೆ, ಪಪ್ಪಾಯಿ, ಆಮೇಲೆ ಮೆಕೊಡೇಮಿಯಾ, ಜಾಯ್ಕಾಯಿ, ಸಿದ್ದು ಹಲಸು, ಆಮೇಲೆ ಇದು ಲಕ್ಷ್ಮಣ ಫಲ, ನೋನಿ, ಜೋಳ ಅಷ್ಟು ಸಮಗ್ರವಾಗಿ ಮಾಡಿದ್ದೀನಿ ಸರ್. ತೊಗರಿನೂ ಕೂಡ ತುಂಬಾ ಚೆನ್ನಾಗೇ ಇದೆ ಸರ್. ಆಮೇಲೆ ಸರ್ ತೊಗರಿ ಇರೋದ್ರಿಂದ ಇನ್ನೂ ಒಂದು ವಿಶೇಷ ಏನಂದ್ರೆ ನಂದೇ ಜೇನಿದೆಯಾ ಸರ್, ಅದಿಲ್ಲೆಲ್ಲ ಬಂದು ಹಾರಾಡ್ಕೊಂಡಿದೆ. ಇದ್ರ ಅಂಶ ತಗೊಂಡೋಗಿ ಮತ್ತೆ ನಮಗೂ ಅಲ್ಲೂ ಕೂಡ ಆದಾಯ ಕೊಡ್ತದೆ. ಇಲ್ಲ ಸರ್, ಜೇನಿಲೆಲ್ಲ ಬಂದು ಕೂತ್ಕೊಳುತ್ತೆ ಹೂವಿನ ಮೇಲೆ. ಈ ಹೂವು ತುಂಬಾ ಅದಕ್ಕೆ ಸ್ವೀಟ್ ಸಿಗುವಂತ ಇದು ತೊಗರಿಲಿ ಹೂವಲ್ಲಿ ಸರ್. ಇದು ಕೂಡ ಅಲ್ಲೂ ಕೂಡ ನಮಗೆ ಜೇನು ರೂಪದಲ್ಲಿ ಕೂಡ ಮನೆಗೆ ಸ್ವೀಟ್ ಕೂಡ ಕೊಡ್ತದೆ ಸರ್. ಜೇನು ಕೂಡ ನಾವು ಸಾಗಾಣಿಕೆ ಮಾಡಿದ್ರೆ ಜೇನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ, ನಮ್ ಜಾಗದಲ್ಲಿ ಇರ್ತದೆ. ತೊಗರಿ ತೆಗೆದ್ಮೇಲೆ ಗೌಡ್ರೆ ಮತ್ತೆ ಏನಾದ್ರು ಬೆಳೆ ಹಾಕಿರೋ ಬೆಳೆ ಆಗಿ ಸರ್ ಇದು ತೊಗರಿನ ಈಗ ಬೇಸಿಗೆಯಲ್ಲಿ ಹೋಗುತ್ತೆ ಸರ್. ಇದು ಬೇಸಿಗೆಯಲ್ಲಿ ಹೋದ್ಮೇಲೆ ನಾನು ಆ ಬೇಸಿಗೆ ಟೈಮಲ್ಲಿ ಇನ್ನೇನು ಬರಲ್ಲ, ಇನ್ನು ಮುಂಗಾರು ಟೈಮಿಗೆ ಮತ್ತೆ ಇದೇ ಕೆಲಸ ಮಾಡ್ತೀನಿ ಸರ್. ಇದ್ರ ಬದಲು ಇನ್ನೊಂದು ಏನಾರ ಮಾಡ್ತೀನಿ ಅಂದ್ರೆ ಒಂದು ಇದು ತಡ್ನಿ ಕಾಳು ಅಂತ ಹೇಳ್ತೀವಿ, ಅಳಸಂದಿ ಅಂತೀವಲ್ಲ, ಅಳಸಂದಿ, ಇಲ್ಲಾಂದ್ರೆ ಒಂದು ಎಳ್ಳು, ಇಲ್ಲಾಂದ್ರೆ ಒಂದು ಹೆಸರು ಕಾಳು, ಉದ್ದಿನ ಕಾಳು ಅದ್ ಮಾಡ್ತೀನಿ ಸರ್. ಸರ್ ಇದ್ರ ಗೊಬ್ಬರ ಇದೆ ಸರ್, ಈ ಎಲೆಗಳೆಲ್ಲ ಉದುರಿದ ಗೊಬ್ಬರ ಎಲ್ಲ ಇದ್ರೊಳಗೆ ಬಂದು ಬೀಳುತ್ತೆ ಸರ್, ಮಲ್ಚಿಂಗ್ ಮಾಡ್ತದೆ. ನಮ್ದು ಇಲ್ಲೆಲ್ಲ ಚೀಲಗಳು ನಿಮ್ಗೆ ಕಾನೂನು ನೋಡ್ತಾ ಇರ್ಬೋದು, ನಾವು ಇವೆಲ್ಲ ಎರೆಹುಳಿನ ಗೊಬ್ಬರ ಮತ್ತೆ ಇದೆಲ್ಲ ಚೀಲದ ಗಡ್ಡೆ ತಂದು ಮಡಗಿರ್ತೀವಿ ಸರ್. ಇದು ನಮ್ಗೆ ಎರೆಹುಳಿನ ಗೊಬ್ಬರ ಸರ್. ಇದು ಎರೆಹುಳಿನ ಗೊಬ್ಬರ ಈಗ ನಾನು ಗಿಡಗಳಿಗೆ ಅವಾಗನೇ ಕೊಡ್ತಾ ಇರ್ತೀವಿ ಸರ್. ಇದು ತುಂಬಾ ದಿನ ಮೊದಲೇ ಒಂದ್ಸಲ ಕೊಟ್ಟಿದ್ದೆ, ಹಿಂಗಾಗಿ ಇಲ್ಲೇ ಇತ್ತು. ಇದನ್ನೇ ಕೊಡ್ತಾ ಇರ್ತೀವಿ ಸರ್ ನಾವು. ಮತ್ತು ನೀರು ಸರ್, ಇದು ಸಾವಯವ ಕೃಷಿ ಮಾಡೋದ್ರಿಂದ ನನ್ನ ತಿಳಿದ ಮಟ್ಟಿಗೆ ಈ ನೀರಿನ ಅಂಶ ತುಂಬ ಕಾಪಾಡ್ಕೊಂಡಿರ್ತದೆ. ನೀವು ಒಂದು ಹಸು ಸಗಣಿನ ರೋಡಲ್ಲಿ ಹಾಕಿದ್ರು ಕೂಡ ನೋಡಿರ್ಬೋದು ನೀವು, ಒಂದು 8-10 ದಿವಸ ಬಿಟ್ಟು ಬಿಸಿಲಲ್ಲಿ ಬಿಟ್ಟರು ಕೂಡ ಅದಂದರೆ ಓಪನ್ ಮಾಡಿದರೆ ಅಲ್ಲಿ ನೀರಿನ ಅಂಶ ಇರುತ್ತೆ ಅಲ್ಲ ಸರ್. ಆ ಥರ ನಮ್ಮ ಇದು ಸಾವಯವ ಕೃಷಿದ್ದು ನೀರನ್ನ ನಾವು 10 ಲೀಟ್ರು ಅದಕ್ಕೆ ಕೊಟ್ಟರೆ, ಕೆಮಿಕಲ್ ಕೃಷಿಗೆ ಇದಕ್ಕೆ 5 ಲೀಟ್ರ್ ಕೊಟ್ಟರೆ ಸಾಕು, ಕಾಪಾಡ್ಕೊಳ್ತದೆ ಸರ್. ಅದು ಶೀತಾಂಶನ ಕಾಪಾಡ್ಕೊಳ್ತದೆ ಸರ್. 5 ಲೇಯರ್ ಫಾರ್ಮಿಂಗ್ ಅಲ್ಲ, ನಿಮ್ಮ ಹತ್ರ 12 ಲೇಯರ್ ಫಾರ್ಮಿಂಗ್ ಮಾಡ್ಬಿಟ್ಟಿದ್ದೀರಾ. ಹೌದು ಸರ್. ಎಷ್ಟು ಎಕರೆ ಮಾಡಿದೀರಾ ಇದು ಅಂದಾಜು? ಸರ್ ಇದು 1 ಎಕರೆ ಐತೆ ಸರ್ ಮ್ಯಾಕ್ಸಿಮಮ್. 1 ಎಕರೆ. ಹೌದು ಸರ್. ಇದರಿಂದ ನಿಮ್ಗೆ ಎಷ್ಟು ಆದಾಯ ಸಿಗ್ಬೋದು ಗೌಡ್ರೆ ಸರ್? ಸರಾಸರಿ ಸರ್ ನನ್ನ ತಿಳಿ ಮಟ್ಟಿಗೆ ನಿಮಗೆ ಕಣ್ಣಿಗೆ ಗೊತ್ತಾಗುತ್ತೆ. ಜೋಳ ಹಾಕಿದೆ ಸರ್. ಜೋಳ ಹಾಕಿ ನನಗೆ ಕುರಿ ಮತ್ತೆ ಆಡು ಮತ್ತೆ ಹಸುಗಳಿದಾವೆ ಸರ್, ಅವಕ್ಕೆಲ್ಲ ಮೇವಾಯ್ತು ಸರ್. ಮೇವಾಯ್ತು, ಅದ್ರಲ್ಲಿ ಆದಾಯ ನಿಮಗೆ ಗೊತ್ತಾಗುತ್ತೆ. ಹಾಲಿನಲ್ಲೆಲ್ಲ ಆದಾಯ ಬಂದಿರ್ತದೆ, ಇನ್ನು ಇದ್ರಲ್ಲೆಲ್ಲ ಆದಾಯ ಬಂದಿರ್ತದೆ. ಆಮೇಲೆ ಉಳ್ಕೆ ಪಳಕೆ ಒಂದೊಂದಿದ್ರೆ ಅದರಲ್ಲಿ ಜೋಳನೂ ಆಗಿರ್ತದೆ ಸರ್, ಅದನ್ನು ಕೂಡ ಒರೆಸಿ ಕೋಳಿಗೆ ಕೂಡ ಕೊಟ್ಟಿರ್ತೀನಿ. ಆಮೇಲೆ ಸರ್ ತೊಗರಿ ಇದೆ ಸರ್. ಈ ತೊಗರಿ ಎಲ್ಲ ನನ್ನ ತಿಳಿದ ಮಟ್ಟಿಗೆ ಒಂದು 3-4 ಕ್ವಿಂಟಲ್ ಆದ್ರೂ ಆಗ್ಬೋದು ಸರ್. ಅಲ್ಲೂ ಕೂಡ ನನಗೆ ಇಷ್ಟು ಅದೇ ಸಿಗುತ್ತದೆ. ಆಮೇಲೆ ನೆಕ್ಸ್ಟ್ ಸರ್ ಬಾಳೆ ಇದೆ ಸರ್. ಈ ಬಾಳೆಲಿ ಸರ್ ನನಗೆ ಒಂದು ಗೊನೆಯಲ್ಲಿ ಮ್ಯಾಕ್ಸಿಮಮ್ ಒಂದು 30 kg ಬಿಡಲಿ, 25 kg ಬಿಡಲಿ. ಈಗ ಹೆಚ್ಚು ಕಮ್ಮಿ ಒಂದು 150 ಗಿಡ ಇದೆ ಸರ್. 150 ಗಿಡದಲ್ಲಿ ಒಂದು ಮ್ಯಾಕ್ಸಿಮಮ್ ಒಂದು ಗೊನೆಯಲ್ಲಿ ಒಂದು ಬಿಟ್ರು ಒಂದು 30 ರೂಪಾಯಿ ಮಾರಿದ್ರು ಕೂಡ 900, 30 300, 900 ರೂಪಾಯಿ ದುಡ್ಡು ಆಯಿತು. ಅದೇ ಥರ ಒಂದು 150 ಬಿಡ ಐತೆ. ಅದು ಕೂಡ 1.25 ವರ್ಷ ಸ್ಟಾರ್ಟ್ ಆಗುತ್ತೆ. ಇನ್ನು ಪಪ್ಪಾಯಿಲಿ ಕೂಡ ಸರ್ ಇದು ಹೆಚ್ಚು ಕಮ್ಮಿ ನನ್ನ ತಿಳಿ ಮಟ್ಟಿಗೆ ಒಂದು 10-15 ಕಾಯಿ ಬಿಡಲಿ ಸರ್. ಇದು ಒಂದು 150 ಬಿಡ ಇದೆ ಸರ್. ಇದು ಕೂಡ 15 ರೂಪಾಯಿ ಕಂಡಲ್ಲಿ ಹೋಗುತ್ತೆ ಸರ್. ಅದಕ್ಕೆ ನೆಕ್ಸ್ಟ್ ಇವೆರಡು ಮುಗಿಯೋಣ ಅನ್ನೋದಕ್ಕೆ ಇನ್ನು ಇವೆಲ್ಲ ಸರ್, ಇದೆಲ್ಲ ನಿಮಗೆ ಇಲ್ಲೇ ಹೂವಾಗಿದೆ ಸರ್, ಎಲ್ಲ ಆಲ್ರೆಡಿ. ಇದು ಲಕ್ಷ್ಮಣ ಫಲ ಇನ್ನಾಗಿಲ್ಲ, ಇನ್ನೂ ಇವೆಲ್ಲ ಸ್ವಲ್ಪ ಲೇಟಾಗಿ ಆಗ್ತವೆ. ಇನ್ನು ಎಲೆ ಆಲ್ರೆಡಿ ಸಿದ್ದು ಎಲ್ಲ ಬರೋದು ಅಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಆದಾಯ. ಈಗ ನಮಗೆಲ್ಲ ಇದು ಇಲ್ಲಿ ನೋಡಿ, ನೋನಿ ಗಿಡ ಕೂಡ ಎಲ್ಲ ಹೂವು ಆಗಿದೆ. ನೋನಿ ಎಲ್ಲ ಆಲ್ರೆಡಿ ಹೂವು ಆಗಿದೆ ಸರ್. ಇದು ಕೂಡ ಪಪ್ಪಾಯಿ ಜೊತೆನೆ ಆದಾಯ ಬರ್ತದೆ ಅಂತ ನನ್ನ ಅನಿಸಿಕೆ ಸರ್. ಇದು ಎಲ್ಲ ಹೂವಾಗಿದೆ. ಇನ್ನು ಇದು ಒಂದ್ಸಲ ಹೂವಾದ್ರೆ ಸರ್, ಇದು ನೆಕ್ಸ್ಟ್ ನಿರಂತರ, ಇದು ನೆಕ್ಸ್ಟ್ ಇದು ಲೈಫ್ ಇರೋವರೆಗೂ ಒಂದು ಎಲೆಗೆ ಒಂದೊಂದು ಬಿಟ್ಟೇ ಬಿಡುತ್ತೆ ಸರ್. ಇದು ವರ್ಷದಲ್ಲಿ ಸಲ ಬಿಡ್ಬೋದು ಸರ್. ಇದು ವರ್ಷ ಎಲ್ಲ ಫುಲ್ ಇರ್ತದೆ, ಪೂರ್ತಿ ಇರ್ತದೆ. ಗಿಡ ಇದೆ ಸರ್, ತೋರಿಸ್ತೀನಿ. ಅದು ದೊಡ್ಡ ಗಿಡ ಇದೆ, ಇದ್ರೊಳಗಡೆ ಎಲ್ಲ ಬೇರೆ ಕಡೆ ಇದೆ ಸರ್. ನಮ್ಮ ತೋಟದಲ್ಲೇ ಪಕ್ಕದಲ್ಲಿ ಇದೆ ಸರ್. ತೆಂಗು ನಿಮ್ದು ಆಲೆ ಹಳೆ ಗಿಡಗಳು. ಎಳ್ನೀರು ಕೊಡ್ತೀವಿ. ತೆಂಗು ಎಲ್ಲ ತೆಂಗಿನಕಾಯಿ ಕೊಡ್ತೀರಾ? ಎಳ್ನೀರು ಸರ್ ಇಲ್ಲ ಸರ್, ಎಳ್ನೀರು ಕೊಡ್ತೀವಿ ಸರ್. ಎಳ್ನೀರೆಲ್ಲ ಕೊಡ್ತೀವಿ. ಎಳ್ನೀರಲ್ಲೇ ನಾವು ಜಾಸ್ತಿ ಎಳ್ನೀರೇ ಕೊಡ್ತಿದ್ದೀವಿ ಸರ್. ಎಳ್ನೀರು ಕೊಟ್ರೆ ಮರಕ್ಕೆ ಎಫೆಕ್ಟ್ ಅದು ಇದು ಅಂತಾರಲ್ಲ ಕೆಲವರು. ಸರ್ ನನ್ನ ತಿಳಿದ ಮಟ್ಟಿಗೆ ಸರ್ ಒಂದು ಹೇಳ್ತೀನಿ ಅಂತಂದ್ರೆ, ಒಬ್ಬೊಬ್ರು ಕೊಬ್ಬರಿ ಮಾರ್ತಾರೆ, ಒಬ್ರು ಕಾಯಿ ಮಾರ್ತಾರೆ, ಒಬ್ರು ಎಳ್ನೀರು ಮಾರ್ತಾರೆ. ಆಗ ಯಾರೋ ಒಂದು ಹಳೆ ಗಾದೆ ಒಂದಿತ್ತು ಸರ್, ಕಾಯಿ ಮಾರೋರ್ದು ಇದು ಎಳ್ನೀರು ಮಾರೋರು ತುಂಬಾ ಬಡತನ ಇರ್ತಾರಂತೆ,
ಕಾಯಿ ಮಾರೋರು ಸುಮಾರಿಗಿರ್ತಾರಂತೆ, ಕೊಬ್ಬರಿ ಮಾರೋ ಶ್ರೀಮಂತರು ಇರ್ತಾರೆ ಅಂತ. ಬಟ್ ನನ್ನ ತಿಳಿದ ಮಟ್ಟಿಗೆ ಇದು ಉಲ್ಟಾ. ಹೆಂಗೆ ಅಂದರೆ ಸರ್, ಯಾರಾದ್ರೂ ಹೇಳಿ ಎಳ್ನೀರು ಕೆಡ್ಗೋರು, ಎಳ್ನೀರು ಕುಯ್ಯೋರು ಯಾರು ಕೇಳಿ, ಎಳ್ನೀರು ಕುಯ್ಯೋರು 45 ದಿನಕ್ಕೆ ಒಂದು ಸಲ ಎಳ್ನೀರು ಕುಯಿಸ್ತಾರೆ ಸರ್. 2 ಗೊನೆ ಎಳ್ನೀರು ಕುಯಿಸ್ತಾರೆ. ಕಾಯಿ ಕೆಡ್ಗೋರು 3 ತಿಂಗಳಿಗೆ 2 ಗೊನೆ ಕುಯಿಸ್ತಾರೆ. ಕೊಬ್ಬರಿ ಕೆಡ್ಗೋರು 4 ಸಲ ಕುಯಿಸ್ತಾರೆ. ಅವ್ರಿಗೆ ಅಲ್ಲಿ ಲೆಕ್ಕ ಹಾಕೊಳ್ಳಿ, ಮರ ಕೆಡ್ತೆ ಅಂತ ಕೆಲವು ಜನ ತಿಳ್ಕೊಂಡವ್ರೆ. ಅದು ಮರ ಕೆಡೋದಲ್ಲ, ಅದು ಮರ ಹೈಟಾಗಿ ಹೋಗುತ್ತೆ ಅಷ್ಟೇ. ಯಾಕೆ ಅಂತಂದರೆ 45 ದಿನಕ್ಕೆ 2 ಗೊನೆ ಕೊಡ್ತದೆ, ಇನ್ನು 90 ದಿನಕ್ಕೆ 2 ಗೊನೆ ಕೊಡ್ತದೆ, ಇನ್ನು 120 ದಿನಕ್ಕೂ 2 ಗೊನೆ ಕೊಡ್ತದೆ. ಅಲ್ಲಿಗೆ ಆ ಮರ, ಬೇರೆ ಮರಗಳು ಕೊಬ್ಬರಿ ಮರ ಕಮ್ಮಿ ಇರ್ತವೆ, ಕಾಯಿ ಮರ ಇನ್ನೂ ಸ್ವಲ್ಪ ಕೆಳಗಿರ್ತವೆ, ಎಳ್ನೀರು ಮರ ಸ್ವಲ್ಪ ಹೈಟಾಗಿರ್ತವೆ, ಮೇಲಾಗಿರ್ತವೆ. ಅದೊಂದು ಉದ್ದೇಶ ಅನ್ನೋದು ಬಿಟ್ಟರೆ ಸರ್, ಆದಾಯ ಅಂತೂ ಜಾಸ್ತಿ ಕೊಡ್ತಾರೆ ಸರ್. ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ಮೇಲೆಲ್ಲ ನೋಡ್ಬೋದು ಎಷ್ಟು ಬಿಡ್ತದೆ ಅಂತ. ಬಟ್ ಅದು ಕಾಯಿ ಬಿಡೋ ಹೊತ್ತಿಗೆ, ಎಳ್ನೀರು ಕಾಯಿ ಬಿಡೋ ಹೊತ್ತಿಗೆ ಸರ್, ಇನ್ನೊಂದು ಗೊನೆಗೆ ಅದ್ರ ವಂಶ ಮೇಲೆ ಹೋಗಿ ಇನ್ನೂ ಜಾಸ್ತಿ ಬರ್ತದೆ ಸರ್. ಬಟರ್ ಫ್ರೂಟ್ ಹಾಕಿದೀನಿ ಅಂದಲ್ಲ ಗೌಡ್ರೆ, ಅದು ಎಷ್ಟು ವರ್ಷ ಆಯ್ತು ಹಾಕಿ? ಸರ್ ಅಲ್ಲೇ ಬನ್ನಿ ಸರ್, ಇರ್ತೀನಿ. ಇದು ನೋಡಿನಾ? ಹೌದು ಸರ್, ಇದು ನೋನಿ ಸರ್. ಇದು ಒಂದು ಔಷಧಿ ಗುಣ ಐತೆ ಸರ್ ತುಂಬಾ ಜನಗಳಿಗೆ. ಇತ್ತೀಚೆಗೆ ಇದು ಆನ್ಲೈನ್ ಮಾರ್ಕೆಟಿಂಗ್ ಆಗ್ತದೆ ಸರ್ ನನಗೆ. ಇದು ಸರ್ ಎಲೆಗೆಲ್ಲ ಕಾಯಿ ಬಿಡ್ತಾ ಇರ್ತದೆ, ಒಂದೊಂದ್ ಎಲೆಗೆ ಒಂದೊಂದ್ ಕಾಯಿ ಬಿಡ್ತದೆ ಸರ್. ಸರ್ ಇದ್ರಲ್ಲಿ ಇನ್ನೂ ಒಂದು ಗುಣ ಸರ್, ನೀವು ನೋಡ್ತಾ ಇರ್ಬೋದು, ನಿರಂತರ ಅನ್ನೋದಕ್ಕೆ ಎಲ್ಲ ಕಾಯಿ ರೆಡಿ ಇದೆ. ಮೀಡಿಯಂ ಕಾಯಿ, ಮತ್ ಮೀಡಿಯಮ್ ಹೂವು ಅದರ ಮುಂದೆ ಬರ್ತಾನೆ ಇರುತ್ತೆ ಸರ್. ಅದು ಯಾವ ತರ ತಿನ್ಬೋದು ಗೌಡ್ರೆ? ಡೈರೆಕ್ಟ್ ಆಗಿ ತಿನ್ಬೇಕಾ ಅಥವಾ ಪ್ರೋಸೆಸ್ ಮಾಡ್ತೀವಿ? ಸರ್ ಇದು ನನ್ ತಿಳಿದ ಮಟ್ಟಿಗೆ ಡೈರೆಕ್ಟ್ ತಿನ್ನಕ್ ಕಷ್ಟನೇ. ಯಾಕೆ ಅಂತ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಇದು ಸ್ಮೆಲ್ ಜಾಸ್ತಿ ಇರ್ತದೆ. ನೀವು ಮೆಡಿಕಲ್ಗಳಲ್ಲೆಲ್ಲ ಇತ್ತೀಚೆಗೆ 1,500 ರೂಪಾಯಿ ಮೇಲೆಲ್ಲ ಲೀಟ್ರಿಗೆ ಮಾರ್ತಾ ಇದಾರೆ. ಬಟ್ ನಮ್ಮ ಹಣ್ಣಲ್ಲಿ ನನ್ ತಿಳಿದ ಮಟ್ಟಿಗೆ ಅವ್ರು ಎಷ್ಟು ಹಣ್ಣು ಯೂಸ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ಕಂಪ್ನಿ ಅವ್ರದ್ದು. ಬಟ್ ನನ್ ತಿಳಿದ ಮಟ್ಟಿಗೆ ಸರ್, ಇದನ್ನು ತಿಂದ್ರೆ ತುಂಬಾ ಶಕ್ತಿ ಇದೆ ಸರ್, ತುಂಬಾ ಆರೋಗ್ಯಕರನೂ ಐತೆ. ಇದನ್ನ ನಾವು ಮಾಮೂಲಿ ನಾರ್ಮಲ್ ಮನುಷ್ಯರು ಯಾವ ಕಾಯಿಲೆನೂ ಇಲ್ಲ ಅಂತಂದ್ರೂ ಕೂಡ ತಿನ್ಬೋದು. ಆದರೆ ಒಂದು ಯಾರು ತಿನ್ನಬಾರ್ದು ಅಂತಲೇ ಹೇಳ್ತೀನಿ ಸರ್, 8 ವರ್ಷದಿಂದ ಒಳಗಿರೋ ಮಕ್ಕಳು ತಿನ್ನಬಾರ್ದು, ಮತ್ತು ಕಿಡ್ನಿ ಫೇಲ್ ಆಗಿರೋರು ಕೂಡ ಯೂಸ್ ಮಾಡೋಕೆ ಹೋಗ್ಬಾರ್ದು, ಪ್ರಾಬ್ಲಮ್ ಇರೋರು. ಏನಕ್ಕೆ ಅಂತಂದರೆ ಸರ್, ಇದು ಬೇರೆ ಹಣ್ಣು ತಿಂದಾಗ ನಮಗೆ ನೀರಿನಂಶ ಇದೆ ಸರ್. ಈಗ ನಾವು 1 ಲೀಟ್ರ್ ನೀರು ಕುಡಿದ್ರೆ 100 ಗ್ರಾಮ್ ಯೂರಿನ್ ಟೇಪರ್ ಮಾಡ್ಬೋದು, ಅದು ತೆಗಿಬೋದು. ಇದನ್ನು ತಿಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಇದೆ. ಅಂದರೆ ಒಳಗಡೆ ಬೊಜ್ಜಿದ್ರೆ ಮತ್ತು ಈ ಥರ ಕೊಬ್ಬಿನಂಶ ಇದ್ದರೆ ಇದು ತೆಗೆಯುವಂಥ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಕಿಡ್ನಿಗೆ ಜಾಸ್ತಿ ವರ್ಕ್ ಮಾಡುತ್ತಂತೆ, ಕಿಡ್ನಿ ಜಾಸ್ತಿ ವರ್ಕ್ ಮಾಡ್ತದೆ ಇದರಿಂದ. ಅಂದರೆ ಅವ್ರು ತಿನ್ನಬಾರ್ದು ಅನ್ನೋದಕ್ಕೊಂದು, ಮಕ್ಳುಗಳು ಕೂಡ ಕಿಡ್ನಿ ಸ್ವಲ್ಪ ವೀಕ್ ಇರ್ತದೆ, ಅವ್ರು ತಿನ್ನಬಾರ್ದು, ಇವ್ರು ತಿನ್ಬೇಕು. ಇದು ಒಳ್ಳೆ ಸರ್. ಇದು ನಾವೇ ತಿನ್ನಬೇಕು ಅಂದರೆ ಸರ್, ಇದು ಬಿಸಿನೀರಿದೆ ಸರ್, ಕುದಿಯೋ ನೀರೊಳಿಕೆ ಇದನ್ನ ಹಣ್ಣಾದ್ಮೇಲೆ, ಇದೆಲ್ಲ ಹಣ್ಣಾಗಿದೆ, ಹಣ್ಣಾದ್ಮೇಲೆ ಇದು ಸ್ವಲ್ಪ ಕುದಿಯೋ ನೀರೊಳಿಕೆ ಹಾಕ್ಬಿಟ್ರೆ ಸ್ವಲ್ಪ ಕಿವುಚ್ಬೇಕು ಸರ್. ಕಿವುಚ್ಬಿಟ್ಟು ಅದರಲ್ಲಿ ಬೀಜ ಮಾತ್ರ ಬರುತ್ತೆ, ಬೀಜ ತೆಗೆದುಬಿಡ್ಬೇಕು. ತೆಗೆದುಬಿಟ್ಟು ಒಂದು ನಿಂಬು ಇದಕ್ಕೆ ರುಚಿಗೆ ತಕ್ಕಂಡು ಸಕ್ಕರೆ ಅದು ಹಾಕೊಂಡು ಕುಡಿದ್ರೆ ಸರ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸರ್. ನೀವೇ ರಾಜೇಗೌಡ್ರು ನೋನಿ ಅಂತ ಇಲ್ಲ ಸರ್, ಇದು ತುಂಬಾ ಒಳ್ಳೇದೇ ಸರ್, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸರ್. ಇತ್ತೀಚೆಗೆ ಸರ್ ಇದೆಲ್ಲ ಯೂಸ್ ಮಾಡ್ತಾರೆ, ಯಾರು ಗೊತ್ತಾ ಸರ್, ಆನ್ಲೈನಲ್ಲಿ ನೋಡಿ ತಿಂತಾ ಇದಾರೆ ಪಾಪ. ಹಣ್ಣಾದ್ರೆ ಸ್ಮೆಲ್ ಇರ್ತದೆ, ಬಟ್ ಕಣ್ಣು ಮುಚ್ಚಂಗ್ ಕುಡಿದ್ರೆ ಆರೋಗ್ಯ ಅಂತ ಚೆನ್ನಾಗಿರುತ್ತೆ ಸರ್. ಯಾವ್ದು ಕೆಟ್ಟದು ಅದೇ ಗೌಡ್ರೆ ದೇಹಕ್ಕೆ ಒಳ್ಳೇದು. ಗೌಡ್ರೆ ಹೇಳಿ ಸರ್. ನಾವು ಬರೀ ಇಷ್ಟೊತ್ತವರೆಗೂ ಇದ್ರಲ್ಲಿ ಇರ್ತಕ್ಕಂತ ಒಂದು ಇನ್ಕಮ್ದೇ ನಾವು ಮಾತಾಡ್ತಾ ಬಂತು ಸುಖದ್ದು. ಬಟ್ ಕೃಷಿ ಮಾಡಕ್ ಹೊರಟವನ್ಗೆ ಆಗ ಏನೇನ್ ಹಿನ್ನಡೆ ಅನುಭವಿಸ್ಬೋದು, ಅವ್ನು ಏನೇನ್ ಕಷ್ಟ ಬರ್ಬೋದು ಸರ್? ನನ್ ತಿಳಿದ ಮಟ್ಟಿಗೆ ಸರ್, ಅವರು ಕೃಷಿ ಮಾಡ್ಬೇಕು ಅಂದ್ರೆ ಮನೆಯವರೆಲ್ಲ ಸ್ವಲ್ಪ ಕೆಲಸ ಮಾಡ್ಬೇಕಾಗುತ್ತೆ ಸರ್. ಆಮೇಲೆ ನಾವು ಆದಷ್ಟು ಕೂಲಿಯವ್ರನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಮೊದಲೇ ಹೇಳ್ತಾರೆ, ಗಾದೆ ಹೇಳ್ದಂಗೆ ಕೆಲಸ ಮಾಡೋರು ಯಾವತ್ತೂ ಅಷ್ಟೇ ಕೆಲಸ ಮಾಡೋಕ್ಕಾಗಲ್ಲ. ನಾವು ಮುಯ್ಯಾಳ ಪದ್ಧತಿ ಜಾಸ್ತಿ ಆದ್ರೆ ಸರ್, ನಂದೀಗ ಒಬ್ಬೊಬ್ಬರೇ ಮಾಡೋದಕ್ಕೆ ನಾನು ಮಾಡ್ಕೊತೀನಿ, ಕುಟುಂಬ ಸೇರ್ ಮಾಡ್ಕೊತೀವಿ. ಇವೆಲ್ಲ ಭತ್ತ ಕುಯ್ಯೋದು, ರಾಗಿ ಕುಯ್ಯೋದು, ಮತ್ತೆ ಶುಂಠಿ ನಾಟಿ ಮಾಡೋದು, ಇವಕ್ಕೆಲ್ಲ ನಮಗೆ ಲೇಬರ್ ಬೇಕಾಗುತ್ತೆ. ಅಂದ್ರೆ ಜಾಸ್ತಿ ಜನ ಗುಂಪಲ್ಲಿ ಮಾಡ್ಬೇಕಾಗುತ್ತೆ, 30-40 ಜನ. ಆ ಟೈಮಲ್ಲಿ ನಾವು ಮುಯ್ಯಾಳ ಪದ್ಧತಿ ಅಂತ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನಾವು ಅವ್ರ ಜಮೀನಲ್ಲಿ ಒಂದು 8 ದಿನ ಹೋದ್ರೆ, ಇನ್ನು ಒಬ್ಬೊಬ್ರಿಗೆ ಒಂದೊಂದು ದಿನ ಹೋದ್ರೆ ಅವ್ರು 8 ಫ್ಯಾಮಿಲಿಯವ್ರು ಬಂದು ನಮ್ಗೆ ಬರ್ತಾರೆ. ಅಲ್ಲಿಗೆ 16 ಜನ ನಮ್ಮ ಹತ್ರ ಕೆಲಸ ಮಾಡ್ಕೊಂತೀವಿ, ನಾವು ಅವ್ರಿಗೆ ಹೋಗಿ ಅವ್ರು ಮಾಡ್ತೀವಿ. ಆ ಥರ ಉಳಿಸ್ಕೋಬೇಕೇ ಹೊರತು ನಾವು ಅತಿ ಹೆಚ್ಚು ಕೂಲಿ ಕೊಡ್ತಾ ಹೋದ್ರೆ ಯಾವುದೇ ಕಾರಣಕ್ಕೂ ಕೃಷಿ ಉದ್ಧಾರ ಆಗೋಕ್ಕಾಗಲ್ಲ ಸರ್. ಕೂಲಿ ಕೊಟ್ಟರೆ ಯಾವ್ದು ಉದ್ಧಾರ ಆಗೋಕ್ಕಾಗೋದಿಲ್ಲ. ನೀವು ಯಾವ್ದಾರ ಒಂದು ಬೆಳೆಗೆ ಲೆಕ್ಕ ಹಾಕೊಳ್ಳಿ, ಭತ್ತ ಬೆಳೀತಾ ಇರ್ತೀವಿ ನಾವು, ಭತ್ತದಲ್ಲಿ A to Z ಖರ್ಚು ಮಾಡಿದ್ರೆ ನಾವು ಅಕ್ಕಿ ತಂದು ಊಟ ಮಾಡ್ಬೋದು, ಇನ್ನೂ ಜಾಸ್ತಿ ಉಳಿಯುತ್ತೆ. ಬಟ್ ನಾವೇ ಅದು ಶ್ರಮ ವಹಿಸಿ ಕೆಲಸ ಮಾಡಿದರೆ ಮಾತ್ರ ಅದ್ರಲ್ಲಿ ದುಡ್ಡು ಉಳಿಸ್ಬೋದು. ಬಟ್ ಇದರಲ್ಲಿ ಸರ್ ಶ್ರಮ ವಹಿಸ್ತಿಲ್ಲ ಅಂದರೆ ಸರ್ ತುಂಬ ಕಷ್ಟ. ಆಮೇಲೆ ಇನ್ನೂ ಒಂದು ಸರ್, ನನ್ನ ಮಟ್ಟಿಗೆ ಒಂದು ರೈತನಿಗೆ ಒಂದು ಆದಾಯ ಮಾಡ್ಕೋಬೇಕು ಸರ್. ಹೆಂಗೆ ಅಂತಂದರೆ, ದಿನದ ಆದಾಯ ದಿನ ಬರಬೇಕು, ವಾರದ್ದು ವಾರ ಬರಬೇಕು, ತಿಂಗಳ ಬರಬೇಕು, 3 ತಿಂಗಳು ಬರಬೇಕು, 6 ತಿಂಗಳು ಬರಬೇಕು, ವರ್ಷ ಬರಬೇಕು. ಏನು ಮಾಡದೇ ಇದ್ರೂ ಕೂಡ ನಮ್ಗೆ ಆದಾಯ ಬರಬೇಕು. ಆ ಥರ ಕೃಷಿ ಮಾಡಿದರೆ ಮಾತ್ರ ನಾವು ಮುಂದೆ
ಒಂದು ಇದಾಗುತ್ತೆ ಸರ್. ಈಗ ನಾವು ಕೋಳಿಗಳು ಸಾಕಿದೀವಿ, ಕೋಳಿ ಮಟ್ಟೆಲ್ಲ ಡೈಲಿ ಆದಾಯ ಬರ್ತದೆ. ಹಸು ಸಾಕಿದ್ವಿ, ಹಸುವಿನ ಹಾಲು ಡೈಲಿ ಆದಾಯ ಬರ್ತದೆ ಸರ್. ಹಾಗೆ ಒಂದು ವಾರಕ್ಕೆ ಅಂತ ಅಂದ್ರೆ ನೀವು ತರಕಾರಿ ಹಾಕಿರ್ತೀವಿ, ಯಾವ್ದಾರ ಒಂದು ಫ್ರೂಟ್ಸೋ ಯಾವ್ದಾರ ಒಂದು ತರಕಾರಿನೋ ಏನಾರ ಒಂದು ತಗೊಂಡ್ರು ಅಲ್ಪ ಸ್ವಲ್ಪ ದುಡ್ಡು ಬರ್ತದೆ ಸರ್. ಹಾಗೆ ತಿಂಗಳಿಗೆ ಈಗ ಯಾವುದೋ ಒಂದು ಇದು ಮಾಡ್ತೀವಿ, ಯಾವುದೋ ಹಾಲು ಹಾಕ್ತಾ ಇರ್ತೀವಿ, ಹಾಲು ಹಾಕಿದ್ದು ತಿಂಗಳಿಗೆ 15 ಅದು ಕೂಡ ದುಡ್ಡು ಬರ್ತದೆ. ಆಮೇಲೆ ಇನ್ನು ಬಂದಂಥ ಗಿಡಗಳಲ್ಲಿ ಯಾವ್ಯಾವ ಟೈಮಲ್ಲಿ ಅದೇ ಗಿಡಗಳು ಹಣ್ಣು ಕೊಡ್ತವೆ ಆ ಟೈಮಲ್ಲಿ ನಮ್ಗೆ ಆದಾಯ ಬರ್ತದೆ. ಇನ್ನು 6 ತಿಂಗಳಿಗೆ ಶುಂಠಿ, ವರ್ಷದ್ದು ಶುಂಠಿ ಬರ್ತದೆ, ಕಬ್ಬು ಬರ್ತದೆ ವರ್ಷಕ್ಕೆ. ಇನ್ನು ರಾಗಿ ಈ ಥರದ್ದು ಹಾಕೊಂಡ್ರೆ 6 ತಿಂಗಳಿಗೂ ಅದು ದುಡ್ಡು ಬರ್ತದೆ. ಇನ್ನು ಮುಂಗಾರು ಟೈಮಲ್ಲಿ ತಡ್ನಿ, ಎಳ್ಳು, ಅಳಸಂದಿ ಇವು ಮುಂಗಾರು ಬರ್ತವೆ. ಇನ್ನು ಮಧ್ಯ ಬೆಳೆಯಲ್ಲಿ ನಾವು ರಾಗಿ, ಅವರೆ, ತೊಗರಿ ಹಾಕೊಂಡಿರ್ತೀವಿ ಅದು ಮಧ್ಯದಲ್ಲಿ. ಮತ್ತು ಫೈನಲ್ ಬೇಸಿಗೆ ಬೆಳೆಯಲ್ಲಿ ಹುರುಳಿ. ಈ ಥರ ನಾವು ಜಮೀನ ಹಂತವಾಗಿ ಕಾಲ ತಕ್ಕನಾಗಿ ಮಾಡ್ಕೊಂಡು ಬರಬೇಕು. ನಾವು ಯಾವುದೋ ಟೈಮಲ್ಲಿ ಏನೋ ನಾವು ಮಾಡೋಕೆ ಹೋದರೆ ನಾವು ಕೈ ಸುಟ್ಕೊಳ್ಳೋದು ತುಂಬ ಇರ್ತದೆ ಸರ್. ಇದರಲ್ಲಿ ಸರ್ ಒಂದು ಸ್ವಲ್ಪ ಇದು ಮಾಡಿದ್ರು ಕೂಡ ಕೈ ಸುಟ್ಕೊಳ್ಳೋದೇ ಜಾಸ್ತಿ ಇದೆ ಸರ್. ಆಮೇಲೆ ಮಾರ್ಕೆಟ್ ಕೂಡ ಹೌದು. ವ್ಯವಸಾಯ ಅಂದ್ರೆ ನೀನ್ ಸಹಾಯ, ನಮ್ಮ ಸಹಾಯ, ಮನೆ ಮಂದಿ ಎಲ್ಲ ಸಹಾಯ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಬರ್ಬೇಕು ಈ ಕೃಷಿ ಕ್ಷೇತ್ರಕ್ಕೆ ವೀಕ್ಷಕರೇ. ಹೌದು, ಅದು ನಿಮ್ಗೆ ಒಂದು ಸೈಡ್ ಅಲ್ಲಿ ಒಂದು ಇನ್ಕಮ್ ಬರೋಂತರ ಇರ್ಬೇಕು. ನೀವು ಡೈರೆಕ್ಟ್ ಆಗಿ ಎಷ್ಟು ಮುಂದೆ ಸಲ ನಾನು ಅಗ್ರಿಕಲ್ಚರ್ ಮಾಡ್ತೀನಿ ಅಂತ ಬಂದ್ರೆ ಏನು ಇಲ್ದಲೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಿ ಕೃಷಿ ಮಾಡಕ್ ಇಳಿರಿ ಅಂತ ಒಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಆಗ್ಲಿ, ನಮ್ಮ ಗೌಡ್ರ ಕಡೆಯಿಂದ. ಇಲ್ಲ ಸರ್, ಅದು ಹುಷಾರಾಗೆ ಮಾಡ್ಬೇಕು ಸರ್. ನಾವು ಫಸ್ಟೇ ನಾವು ಬರೀ ಒಂದು ತೆಂಗಿನ ಲೈಫ್ ಲಾಂಗ್ ನೋಡ್ತೀವಿ ಅಂತ ತೆಂಗಿನ ನೋಡಕ್ ಹೋದಾಗ ಆ ತೆಂಗ್ ಬರೋದು 7-8 ವರ್ಷಕ್ಕೆ. ಅಷ್ಟೊತ್ತಿಗೆ ಇವ್ನು ಸಾಲ ಮಾಡ್ಕೊಂಡಿರ್ತಾನೆ, ಎಲ್ಲ ಫುಲ್ ದುಡ್ಡು ತಗೊಂಡೋಗ್ಬಿಟ್ಟು ಬಡ್ಡಿ ಸಾಲಕ್ಕೂ ಕಟ್ಕೊಳಕ್ಕಾಗಲ್ಲ. ಆಮೇಲೆ ಆ ಜಮೀನು ಕೂಡ ಮಾರಾಟ ಮಾಡ್ಬೇಕಾಗುತ್ತೆ, ಆ ಪರಿಸ್ಥಿತಿ ಕೂಡ ಬರುತ್ತೆ. ಬಟ್ ಅದು ನಾವು ಹಂತ ಮಾಡ್ಕೊಂಡ್ ಬರ್ಬೇಕು ಸರ್. ಆಮೇಲೆ ಮಾರ್ಕೆಟಿಂಗ್ನು ಸರ್, ಡೈರೆಕ್ಟ್ ಆಗಿ ನಾವು ಮಾರ್ಕೆಟ್ ವ್ಯವಸ್ಥೆನೂ ಕೂಡ ತುಂಬಾ ಕಷ್ಟ ಇದೆ ಸರ್. ಇವಾಗ ಒಂದು ಮಾರ್ಕೆಟ್ಗೆ ನಾವು ಏನಾರ ಒಂದು ಫ್ರೂಟ್ಸ್, ಯಾವ್ದಾರ ಒಂದು ಕಾಯಿನ ಏನಾರ ಒಂದು ತಗೊಂಡೋದ್ರೆ ಅದು ಸತ್ಯ ಎಣ ತಗೊಂಡೋದಂಗೆ. ಅದು ತಗೊಂಡು ಹೋದ್ಮೇಲೆ ಅಲ್ಲಿ ಎಣ ತಗೊಂಡೋಗಿ ಗುಂಡಿಗಂತೂ ಹಾಕ್ಲೇಬೇಕು, ಮನೆಗಂತೂ ತರಕ್ಕಾಗಲ್ಲ. ಅದೇ ಥರ ನಾವು ತರಕಾರಿನೇ ಆಗಲಿ ಏನಾರ ಒಂದು ಬೆಳೆದ್ರೆ ಸರ್ ಮನೆಗೆ ತರೋಕ್ಕಾಗ್ತಿಲ್ಲ. ಅದನ್ನ ಏನು ರೇಟಿಗೆ ಕೇಳ್ತಾರೆ ಆ ರೇಟಿಗೆ ಕೊಡಬೇಕು. ಮಾರ್ಕೆಟ್ನು ಕೂಡ ನಾವು ಸ್ವಂತದಲ್ಲೇ ಯೂಸ್ ಮಾಡ್ಕೊಳಂಗೆ ಮಾಡಬೇಕು ಸರ್. ಅದೇ ನಮ್ಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳು ತುಂಬ ಇದೆ ಸರ್. ಅದ್ರ ಮುಖಾಂತರ ನಾವು ಮಾರಾಟ ಮಾಡಿದರೆ ನಮಗೆ ಅಲ್ಪ ಸ್ವಲ್ಪ ದುಡ್ಡು ಜಾಸ್ತಿ ಸಿಗುತ್ತೆ ಸರ್. ಈಗ ನಾವು ಕೆಲವು ಫ್ರೂಟ್ಸ್ಗಳು ಮತ್ತು ಕೆಲವು ಈಗ ಸರ್ ಕೋಳಿ ಮೊಟ್ಟೆ ಇದೆ ಸರ್. ಕೋಳಿ ಮೊಟ್ಟೆಯಲ್ಲಿ ನಾನು ವಾಟ್ಸಪ್ ಸ್ಟೇಟಸ್ ಅವಕ್ಕೆಲ್ಲ ಹಾಕಿದ್ರು ಕೂಡ ಅದು ಪಟ್ಟೊಂದು ಅರ್ಧ ಗಂಟೆಗೆ ಸೇಲ್ ಆಗಿರ್ತದೆ. ಹಾಗೆ ಸರ್, ಅದಕ್ಕೆ ಸರ್ ನಾವು 15 ರೂಪಾಯಿ ಅಲ್ಲಿ ಕೊಡ್ತಾರೆ. ನಾವು ಬ್ರೋಕರ್ ಮುಖಾಂತರ ಹೋದರೆ 10 ರೂಪಾಯಿ ಕೊಡೋದು. ಅಲ್ಲಿಗೆ 5 ರೂಪಾಯಿ ನಮಗೆ ಲಾಸ್ ಆಯಿತು ಅಲ್ವರ. ಅದೇ ನಾವು ಈ ಥರ ಮಾರ್ಕೆಟಿಂಗ್ ಮಾಡಿದ್ರೆ 5 ರೂಪಾಯಿ ಲಾಭ ಬರುತ್ತಲ್ವರ. 300 ಮೊಟ್ಟೆಗೆ ಕಮ್ಮಿ ಅಂದ್ರೂ 450 ರೂಪಾಯಿ ದುಡ್ಡು ಕೊಡ್ತಾರೆ. ಇಲ್ಲಿ ಹೋದ್ರೆ 300 ರೂಪಾಯಿ ಕೊಡ್ತಾರೆ. ಅಲ್ಲಿ 150 ರೂಪಾಯಿ ಲಾಸ್ ಆಗೋದು ನಮ್ಮದೇ. ಆದರೆ ಗ್ರಾಹಕರು ಅಷ್ಟೇ ಡೈರೆಕ್ಟಾಗಿ ರೈತನ ತೋಟಕ್ಕೆ ಹೋಗಿ ರೈತನ ಹತ್ರ ತಗೊಂಡ್ರೆ ಅವರು ಕೂಡ ಉಳಿಸ್ಕೋಬೋದು ಸರ್, ಉಳಿಸ್ಕೋಬೋದು. ನಿಮ್ ಕೆಲ್ಸಕ್ಕೆಲ್ಲ ಮನೆಯವ್ರ ಸಪೋರ್ಟ್ ಎಲ್ಲ ಹೇಗಿದೆ ಸರ್? ನನಗೆ ಸರ್ ಮಕ್ಕಳಿದ್ದಾರೆ ಸರ್, ನಮ್ಮ ಮಕ್ಕಳು ಓದ್ತಾ ಇದ್ದಾರೆ. ಬಟ್ ಕೆಲಸ ಅಂದಿದ್ದಕ್ಕೆ ನಮ್ಮ ಕೆಲ್ಸಕ್ಕೆ ಬಂದು ಕೈ ಕೊಡ್ತಾರೆ. ನಮ್ಮ ಹೆಂಡ್ತಿನೂ ಕೂಡ ಅಷ್ಟೇ ತುಂಬ ಕೆಲಸ ಮಾಡ್ತಾರೆ. ಮನೆಯವರು ಅವ್ರಿದ್ರೇನೆ ನಮಗೆ ಒಂದು ಇದು ಅಂದಂಗೆ ಅವ್ರ ಪಾಪ ಪ್ರತಿಯೊಂದು ಕೆಲಸನೂ ಮಾಡ್ಕೊಂಡು ನಮ್ಗೆ ಸಾಥ್ ಅಂತ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಸರ್. ಮಕ್ಕಳು ಕೂಡ ಸರ್ ಓದ್ತಾ ಇದ್ರು ಕೂಡ ಸ್ಕೂಲಿಂದ ಬಂದ ತಕ್ಷಣ ಒಂದು ತೋಟಕ್ಕೆ ಬಂದು ಏನು ಕೆಲಸ ಇದೆ ಗುಂಪುಗಳು ಮಾಡೋ ಕೆಲಸ, ಈಗ ಪೈಪ್ ತೆಗಿಬೇಕಾಗುತ್ತೆ, ಒಬ್ಬರು ತೆಗಿಯೋಕ್ಕಾಗಲ್ಲ, 3-4 ಜನ ಅವ್ರು ಓಡ್ ಬಂದು ಅದು ಕೆಲಸ ಮಾಡ್ಕೊಡ್ತಾರೆ. ಆಮೇಲೆ ಬಾಕಿದೆಲ್ಲ ಮಾಡ್ಕೊಡ್ತಾರೆ ಸರ್. ಮಕ್ಳುಗಳು ಕೂಡ ಅವ್ರ ಕೈಲಾಗೋ ಕೆಲಸನ ಮಾಡ್ತಾರೆ ಸರ್. ಆಮೇಲೆ ಮಕ್ಳುಗಳು ಕೂಡ ನಾನೊಂದು ಉದಾಹರಣೆ ಹೇಳ್ತೀನಿ ಸರ್. ನನ್ನ ಮಗ ಆಗಿರ್ಬೋದು, ಎಲ್ಲರ ಮಕ್ಕಳು ಆಗಿರ್ಬೋದು, ನಾವು ಹಣದ ಹಿಂದೆ ಹೋಗೋದ್ರ ಬದಲು ಅವ್ರಿಗೆ ಆರೋಗ್ಯದ ಹಿಂದೆ ಹೋಗೋಣ ಒಂದು. ಆಮೇಲೆ ಏನಪ್ಪಾ ಅಂತಂದ್ರೆ ಇವಾಗ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಮಕ್ಳುಗಳು ಸ್ಕೂಲಿಂದ ಬಂದ ತಕ್ಷಣ ನಮ್ಮ ಜೊತೆ ಕೆಲಸಕ್ಕೆ ಬರ್ತಾರೆ. ಉದ್ದೇಶ ಇಷ್ಟೇ ಸರ್. ಅದು ನಾಳೆಗೆ ನನಗೂ ಕೂಡ ಆಸೆ ಇದೆ, ಮಕ್ಕಳು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಇನ್ನೊಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ನನಗೂ ಆಸೆ ಇದೆ. ಬಟ್ ಅವರು ಓದ್ತಾ ಇರ್ತಾರೆ ಸರ್. ಆ ಕೆಲ್ಸಕ್ಕೆ ಅವ್ರು ಡಾಕ್ಟರ್ಗೋ ಇಂಜಿನಿಯರ್ಗೋ ಕೆಲಸ ಆಗಲ್ಲ, ಸಿಗಲ್ಲ. ಬಟ್ ಅಲ್ಲಿ ನಾನು ಈ ಕೆಲಸಗಳೆಲ್ಲ ತೋರಿಸಿರಲ್ಲ, ಓದಿ ಅಂತಿರ್ತೀನಿ. ನಾಳೆಗೆ ಅವರು ಈ ಕೆಲಸನೂ ಗೊತ್ತಿಲ್ಲ, ಬಟ್ ಅವ್ರಿಗೆ ಮೇಲೆ ಏರ್ ಕೆಲಸನೂ ಸಿಗ್ಲಿಲ್ಲ ಸರ್. ಅವ್ರ ಜೀವನ ಯಾವ ಥರ ಮಾಡ್ಕೋಬೇಕು ಸರ್? ನಮ್ಮ ಮಕ್ಕಳು ಆ ಉದ್ದೇಶ ನಾನು ತಿಳ್ದು ಮಾಡಿ ಕೇಳ್ತೀನಿ ಸರ್. ಅವ್ರು ಏನಾರ ಮ್ಯಾಲೂ ಕೆಲಸ ಸಿಕ್ಕಿಲ್ಲ, ಈ ಕಡೆಗೆ ಅಪ್ಪನ ಕೆಲಸನೂ ಗೊತ್ತಿಲ್ಲ ಅಂತ ಅಂದರೆ ಮಧ್ಯದಲ್ಲಿ ಅವರು ಯಾವುದೋ ಒಂದು ಕೆಟ್ಟ ಕೆಲಸಕ್ಕೆ ಇಳಿದು ನಾವು ನಮ್ಮಂಥ ಇವರೇ ಬೇರೆ ಜಾಗಕ್ಕೆಲ್ಲ ಕಳಿಸ್ಬೇಕಾಗತ್ತೆ. ಅದ್ರ ಬದಲು ನಾನು ಹೇಳ್ತಿದ್ದೀನಿ ಅವ್ರಿಗೆ ನಮ್ಮ ಕೆಲಸನೂ ಕಳ್ಸೋಣ, ಅದ್ರ ಜೊತೆಗೆ ಅವರು ಎಜುಕೇಷನ್ಗೂ ತುಂಬ ಇದು ಮಾಡೋಣ ಸರ್. ಇದು ಬಳ್ಳಿ ಆಲೂಗೆಡ್ಡೆನಾ? ಹಾಂ ಸರ್, ಇಲ್ಲಿ ನೋಡಿ ಸರ್, ಎಲ್ಲ ಬಳ್ಳಿ ಆಲೂಗೆಡ್ಡೆ ಸರ್. ಅದು ಎಲ್ಲ ಮುಗ್ದೋಗಿದೆ, ಇದೆಲ್ಲ ಬಳ್ಳಿ ಆಲೂಗೆಡ್ಡೆ ಸರ್. ಇದು ಹೇಗಿರುತ್ತೆ ಗೌಡ್ರೆ ಟೇಸ್ಟ್? ಸರ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸರ್. ಇದು ಮಾಡ್ಬೋದು ಸರ್, ಊಟ ಮಾಡ್ಬೋದು, ಚೆನ್ನಾಗಿರ್ತದೆ ನೋಡಿ. ಇದೆಲ್ಲ ಕಾಯಿ ಎಲ್ಲ ಈಚೆಲ್ಲ ಬರ್ತಾನೆ ಇದೆ. ಆಮೇಲೆ ಇದು ಸರ್, ಇದು ಕತ್ತಿಕಾಯಿ ಅಂತ ಸರ್. ಇದು ತರಕಾರಿಗೆ ಕತ್ತಿಕಾಯಿ ಅಂತಾರೆ, ಇದೆಲ್ಲ ತುಂಬ ಬಿಟ್ಟಿದೆ. ಇದು ಕತ್ತಿಕಾಯಿ ಅಂತ ಹೇಳ್ತಾರೆ ಸರ್. ಇದು ಕತ್ತಿ ಥರನೇ ಇದೆ ಸರ್. ಬೀಜಕ್ಕೆ ಮಾರ್ಕೊತಾ ಇದ್ದೀನಿ.
ಆಗಿನ ಕಾಲದ್ದು ಹಳೆ ಕಾಲದಲ್ಲಿ ಇತ್ತು ಸರ್, ಈಗಿನ ಕಾಲದಲ್ಲ ಚೇಂಜ್ ಮಾಡ್ತಾ ಇದ್ದು. ಎಲ್ಲ ಫಾರಂ ಅಲ್ಲ ಗೊಬ್ರ ಆರಾಮ್ ಬಂದ್ಬಿಟ್ಟಿದೀವಿ. ಇವೆಲ್ಲ ಉಳಿಸ್ಕೊಳ್ದೆ ಹೋದ್ರೆ ಸರ್ ಮುಂದೆ ಫ್ಯೂಚರ್ಸ್ ಗಳಿಗೆ ಇವ್ರಿಗೆ ಫೋಟೋ ತೋರಿಸ್ಬೇಕಾಗುತ್ತೆ. ಕೆಲವು ನಮ್ಗೆ ಗೊತ್ತಿಲ್ಲ, ಫೋಟೋದಲ್ಲಿ ತೋರಿಸ್ಬೇಕಾಗುತ್ತೆ. ನಾವು ಇವೆಲ್ಲನೂ ಮಕ್ಳುಗಳು ಮುಂದೆ ಪೀಳಿಗೆಗಳಿಗೆ ಎಲ್ಲ ಉಳಿಸ್ಕೋಬೇಕಾಗಿ ಸರ್. ನಾವು ಇತ್ತೀಚೆಗೆ ನಾವು ನೋಡ್ತೀವಿ ನವಣೆ ಸಜ್ಜೆ ಅರ್ಕಲ್ನ ಕೂಡ ನಾವು ಮಾಡಿದೀವಿ ಸರ್ ಅಲ್ಲಿ. ಅದು ಇತ್ತೀಚೆಗೆ ಅವು ಫೋಟೋದಲ್ಲಿ ನೋಡಂಗೆ ಆಗ್ಬಿಟ್ಟಿದಾವೆ. ಹುಚ್ಚಳ್ಳು ಇವೆಲ್ಲ ಕಾಣ್ತಾನೆ ಇಲ್ಲ ಸರ್. ಅದು ಅವೆಲ್ಲ ನಾವು ಒಳ್ಳೆ ಆರೋಗ್ಯಕರ ಫುಡ್ನ ಮರ್ತು ಬಿಡ್ತಾ ಇದೀವಿ. ಯಾಕೆಂದ್ರೆ ದುಡ್ಡಿನಿಂದ ಹೋಗಿ ನಾವು ವಾಣಿಜ್ಯ ಬೆಳೆಗೆ ಹೋಗ್ತಾ ಇದೀವಿ, ಆರೋಗ್ಯಕರವಾದ ಬೆಳೆನ ಬಿಟ್ಬಿಡ್ತಾ ಇದೀವಿ. ದುಡ್ಡು ಕಮ್ಮಿ ಆಗುತ್ತೆ ಅನ್ನೋ ಒಂದು ಉದ್ದೇಶ. ಕೆಲವು ಶ್ರಮ. ಆಸಕ್ತಿ ರೈತರು ಬಂದ್ ನಿಮ್ಮ ಹತ್ರ ಇರ್ತಾರೆ, ಯಾವ್ದಾದ್ರು ಅಪರೂಪದ ಬೀಜಗಳು ಕೇಳಿದ್ರೆ ತಳಿ ಸಂರಕ್ಷಣೆ ಮಾಡ್ಕೊಡ್ತೀರಾ? ಖಂಡಿತ ಕೊಡ್ತೀವಿ ಸರ್, ಖಂಡಿತ ಕೊಡ್ತೀವಿ. ಯಾಕಂದ್ರೆ ಅವರು ಮಾಡ್ತೀನಿ ಅನ್ನೋರಿಗೆ ತುಂಬಾ ಇದು ಮಾಡ್ತೀವಿ, ನಾವು ಕೂಡ ಹೆಲ್ಪ್ ಮಾಡ್ತೀವಿ, ಪ್ರೋತ್ಸಾಹ ಕೊಡ್ತೀವಿ. ಖಂಡಿತ ಮಾಡ್ತೀವಿ ಸರ್, ಕೊಡ್ತೀವಿ ಸರ್. ನೋಡ್ರಿ ಇದ್ಯಾ ಹಣ್ಣಿನ ಗಿಡ ಸರ್, ಇದು ಮುಕ್ಕೋಟ ದೇವನ್ ಅಂತ ಸರ್. ವಿಶೇಷ ಸರ್, ಇದು ನೋಡ್ಲಿಕ್ಕೆ ಒಂದು ಆಪಲ್ ತರ ಇರ್ತದೆ ಸರ್. ಹಾ. ನೋಡ್ಬೋದು ನೀವು, ನೋಡ್ಲಿಕ್ಕೆ ಆಪಲ್ ತರ ಇರ್ತದೆ. ಮತ್ತೆ ಇದು ಕಂಟಿನ್ಯೂ ಬತ್ತನೆ ಇರ್ತದೆ. ಇದೆಲ್ಲ ಈಗ ಸಣ್ಣ ಸಣ್ಣದ ಹೂ ಕೂಡ ಆಗಿದೆ, ಎಲ್ಲ ಹೂ ಕೂಡ ಆಗಿದೆ. ಇದೆಲ್ಲ ಒಂದು ಮೀಡಿಯಂ ಕಾಯಿನ ಇದೆ, ಈ ಸೈಜ್ ಬರ್ತದೆ ಸರ್. ನೋಡ್ಲಿಕ್ಕೆ ಆಪಲ್, ಬಟ್ ಯಾರ ಗೊತ್ತಿಲ್ದಾರು ಡೈರೆಕ್ಟ್ ಆಗಿ ಬಂದು ಇದನ್ನ ಕಚ್ಬಿಟ್ರೆ ಸರ್, ಇದನ್ನ ತಪ್ಪಿ ಬಾಯಲ್ಲಿ ಕಚ್ಬಿಟ್ರೆ ಡೈರೆಕ್ಟ್ ಇದನ್ನ 24 hours ಅವರು ಏನೇ ತಿಂದ್ರು ಶುಂಠಿ ತಿಂತಾ ಇರ್ತಾರೆ. ಶುಂಠಿ ತರ ಫ್ಲೇವರ್ ಆಗುತ್ತೆ. ಅವ್ರು ಮೈಸೂರು ಪಾಕ ಕೂಡ ತಿಂದ್ರು ಕೂಡ ಅವ್ರ ಮೈಸೂರು ಪಾಕ ಟೇಸ್ಟ್ ಬರೋದಿಲ್ಲ, ಶುಂಠಿ ಫ್ಲೇವರ್ ಬರ್ತದೆ. ಬಟ್ ಇದು ಒಂದು 100 ಕಾಯಿಲೆಗೆ ಅಂತಾನೆ ಹೇಳ್ತಾರೆ ಸರ್. 100 ಕಾಯಿಲೆಗೆ ಒಂದು ಇದು ಒಂದು ಬ್ರಿಜಲ್ ದೇಶದ ತಳಿ ಅಂತಾನು ಕೂಡ ಹೇಳಿದ್ದಾರೆ ಸರ್. ಇದು ಕೂಡ ನಾನು ಕೇರಳದಲ್ಲಿ ಒಂದ್ಸಲ ವಿಸಿಟ್ ಕೊಟ್ಟಾಗ ತಗೊಂಬಂದಿದ್ದೆ. ಇದು ಕೂಡ ಮೆಡಿಸಿನ್ ವ್ಯಾಲ್ಯೂ ಇರುವಂತ ಸರ್. ಇದು ಅಂದ್ರೆ ಡೈರೆಕ್ಟ್ ಆಗಿ ತಿನ್ಬಾರ್ದು, ಮಕ್ಳು ಮರಿ ಬಾಯಿ ಕೊಡಬಾರ್ದು, ತುಂಬಾ ಎಫೆಕ್ಟ್ ಕೂಡ ಆಗುತ್ತೆ. ಸರ್, ಇದು ಚಕ್ರಮುನಿ. ಮತ್ತೆ ಇದ್ರ ಹೆಸರು ಹೇಳ್ದಂಗೆ ಒಂದು ಮುನಿಗಳು ತಿಂತಿದ್ರ ಕಣ ಏನೋ ಗೊತ್ತಿಲ್ಲ, ಚಕ್ರಮುನಿ ಅಂತ ಹೆಸರು ಕೂಡ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ನಮ್ಮ ಪೂರ್ವಿಕರು ಕೂಡ ಹೇಳ್ತಾ ಇರ್ತಿದ್ರು ಇದೆಲ್ಲೂ ಗಿಡಗಳು ಸಿಗಲ್ಲ ಅಂತಿದ್ರು. ನಾವು ಕೂಡ ಗಿಡ ಹಾಕೊಂಡಿದೀನಿ ಸರ್. ಇದು ಎಲೆನ ಸರ್ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಸರ್ ಕಣ್ಣಿಗೆ ಒಳ್ಳೇದು, ಮತ್ತೆ ಬ್ಲಡ್ ಪ್ರೆಷರ್ ಕೂಡ ತುಂಬಾ ಫಾಸ್ಟ್ ಆಗಿ ತುಂಬಾ ಫಿಲ್ಟರ್ ಆಗುತ್ತೆ ಅಂತ ಹೇಳ್ತಾರೆ. ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸರ್. ಇದು ನಾವು ಕೂಡ ಯೂಸ್ ಮಾಡ್ತಾ ಇದೀವಿ ಸರ್. ಒಳ್ಳೇದು ಸರ್, ನಿಜವಾಗ್ಲೂ ಒಳ್ಳೇದು. ಇದನ್ನ ಸೊಪ್ಪಿನಲ್ಲಿ ಸಾಂಬಾರು ಮತ್ತೆ ಪಲ್ಯ ಈ ತರ ಮಾಡ್ಕೊಂಡು ಊಟ ಮಾಡ್ಬೋದು ಸರ್. ನೀರ್ಬಾಳೆ ಸರ್, ಇವೆಲ್ಲ ಅಲಂಕಾರಿಕ ಹೂಗಳು ಅಂತ ಹೇಳ್ತಾರೆ ಸರ್. ಈಗ ಸರ್ ನೋಡಕ್ಕೆಲ್ಲ ಚೆನ್ನಾಗಿ ಕಾಣ್ತಾ ಇರ್ತವೆ. ಗುಲಾಬಿ ಹೂಗಳು, ಇವೆಲ್ಲ ಗುಲಾಬಿ ಹೂಗಳು ಅಂದ್ರೆ ಮನೆಗೆ ಅಲಂಕಾರಿಕ ಹೂ ಇರ್ತದೆ. ಹೆಣ್ಮಕ್ಳಿಗೆ ಬಂದವ್ರಿಗೆ ಕೂಡ ಒಂದೊಂದು ಮಾಡ್ಕೋಬಹುದು. ಆಮೇಲೆ ಇದು ಕೂಡ ಎಲೆನಾ ಗೌಡ್ರ ಸರ್? ಹೌದು ಸರ್. ಸರ್ ಎಲೆ ಸರ್, ಇದು ಇಳೆದೆಲೆ. ತೋಟದಲ್ಲಿ ಇಂಥದ್ದು ಇಲ್ಲ ಅನ್ನಂಗೆ ಏನಿಲ್ಲ ಗೌಡ್ರೆ, ಆಲ್ ರೌಂಡ್ರು ಸರ್. ಎಲ್ಲ ಇರ್ಬೇಕು ಅನ್ನೋ ಆಸೆಲ್ ಮಾಡ್ತಾ ಇದ್ದೀನಿ ಸರ್. ವೀಕ್ಷಕರೇ, ನಿಮ್ಗೂ ಯಾವ ರೀತಿಯಾದ ಶೋ ಗಿಡ ಆಗ್ಲಿ, ಹಣ್ಣಿನ ಗಿಡ ಆಗ್ಲಿ, ತೆಂಗಾಗ್ಲಿ, ಅಡಿಕೆ ಆಗ್ಲಿ, ನೀವು ವರುಣ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಗೌಡ್ರು ಹಲವಾರು ಪ್ರಶಸ್ತಿಗಳ ವಿಜೇತರು. ಗೌಡ್ರೆ, ನಿಮ್ಮ ಅದ ಪ್ರಶಸ್ತಿಗಳ ಬಗ್ಗೆ ಸ್ವಲ್ಪ ಪರಿಚಯ, ಯಾವ್ಯಾವ ಪ್ರಶಸ್ತಿ ಬಂದಿದೆ ಸರ್? ನನಗೆ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಪ್ರಶಸ್ತಿ ಸಿಕ್ಕಿದೆ 2023ರಲ್ಲಿ. ಮತ್ತೆ ತಾಲೂಕ್ ಮಟ್ಟದವು, ಮತ್ತೆ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ, ಜಿಲ್ಲಾ ಸಾಧಕ ಪ್ರಶಸ್ತಿ, ಆಮೇಲೆ ಉತ್ತಮ ಗೋಪಾಲಕ ಪ್ರಶಸ್ತಿ, ಈ ತರ ಇನ್ನು ಸುಮಾರು ಇದಾವೆ ಸರ್. ಸಂಘ ನೋಡ್ದಂಗೆ ಗೌಡ್ರೆ ಒಂದು 100 ಪ್ರಶಸ್ತಿ ಬಂದಿದ್ದಾವೆ ಗೌಡ್ರೆ. ಇದೆ ಸರ್, ಬಂದಿದೆ. ಸನ್ಮಾನಗಳು ಕೂಡ ತುಂಬಾ ಮಾಡ್ತಾ ಇರ್ತಾರೆ. ರೈತರುಗಳಿಗೆ ನಾನು ಹೇಳದಿಷ್ಟೇ, ನಾವು ಮಾಡೋ ಕೆಲಸನ ನಾವು ನಿಷ್ಠೆಯಿಂದ ಮಾಡ್ತಾ ಇದ್ರೆ, ನಾವು ಅಲ್ಲೆಲ್ಲೋ ಟೀ ಅಂಗಡಿ ಕೂತು ಟೈಮ್ ಪಾಸ್ ಮಾಡೋದು ಮತ್ತೆ ಇನ್ನೊಬ್ರದ ಟೈಮ್ ಪಾಸ್ ಮಾಡೋದ್ರ ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಬಂದ್ರೆ ನಮ್ಮ ಯಶಸ್ಸು ಕೂಡ ನಮ್ಮ ಇದನ್ನೇ ಇರ್ತದೆ. ನಾವು ಇದು ಬಿಟ್ಬಿಟ್ಟು ನಾವು ಅಲ್ಲೆಲ್ಲೋ ಟೈಮ್ ಪಾಸ್ ಮಾಡ್ತಾ ಇದ್ರೆ ನಮ್ಗೆ ಯಶಸ್ಸು ಅನ್ನೋದು ಬರೋದಿಲ್ಲ, ದುಡ್ಡು ಅನ್ನೋದು ಬರೋದಿಲ್ಲ, ಖರ್ಚು ಆಗುತ್ತೆ, ಕಡಿಕಾಗುತ್ತೆ. ನಾನು ತಿಳ್ಮಡಿ ನಾನು ಹೇಳೋದು, ಎಲ್ಲ ರೈತರುಗಳು ಶ್ರಮ ವಹಿಸಿ 1 ಗಂಟೆ ಟೈಮ್ ಮಾಡಿ 2 ಗಂಟೆ ಟೈಮ್ ಮಾಡಿ ತುಂಬಾ ಶ್ರಮ ವಹಿಸಿ ನಿಮ್ಮ ಯಶಸ್ಸನ್ನು ನೀವೇ ಕಂಡ್ಕೋಬೇಕು ಅಂತ ನಾನು ಹೇಳ್ತೀನಿ. ನೋಡ್ರಿ, ನಾವು ಇಷ್ಟೆಲ್ಲ ಹಣ್ಣಿನ ಗಿಡಗಳು ಕೊಟ್ಟಿದೀವಲ್ಲ, ಯಾವ ರೀತಿ ಸ್ಯಾಟಿಸ್ಫೈ ಆಯ್ತು? ನೀವು ಕಮರ್ಷಿಯಲ್ ಆಗ್ಲಿ, ರೇರ್ ವೆರೈಟೀಸ್ ಆಗ್ಲಿ? ಸರ್ ಇಲ್ಲ ಸರ್, ಒಳ್ಳೆ ಜಾತಿ ಹಣ್ಣಿನ ಗಿಡನ ಇದಿದೆ, ಒಳ್ಳೆ ಜಾತಿ ಹಣ್ಣಿನ ಗಿಡನ ಕೊಟ್ಟಿದ್ದೀರಾ. ಆ ಗಿಡಗಳೆಲ್ಲನೂ ನಾನು ಅವಾಗ ನೋಡ್ತಾ ಇರ್ತೀನಿ. ಎಲ್ಲ ಗಿಡಗಳು ಸರ್ ಯಾವುದು ಕಳಪೆ ಮಾಡೋ ತರ ಗಿಡ ಯಾವುದಿಲ್ಲ ಸರ್. ಎಲ್ಲ ನೀವು ಹೇಳ್ದಂಗೆ ಸೀಡ್ ಆಗಿರ್ಬೋದು, ಇದು ಕೃಷಿ ಆಗಿರ್ಬೋದು, ನೀವೇನು ಹೇಳಿರ್ತೀರ ಅದೇ ಥರನೇ ಗಿಡಗಳೆಲ್ಲ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾವೆ ಸರ್. ತುಂಬ ಚೆನ್ನಾಗಿದೆ ಸರ್ ಗಿಡಗಳೆಲ್ಲ, ಹೆಲ್ತಿಯಾಗೂ ಇದಾವೆ ಸರ್. ಮತ್ತೆ ಕಾಯಿನೂ ಕೂಡ ಬೃಹತ್ ಆಗಿ ಬಿಡ್ತಾ ಇದ್ದಾವೆ ಸರ್, ಜಾಸ್ತಿನೂ ಬಿಡ್ತಾ ಇದೆ ಸರ್. ನೀವು ಕನ್ಸಲ್ಟೇಷನ್ ಕೊಡೋಷ್ಟು ದೊಡ್ಡದಲ್ಲ, ಯಾಕಂದ್ರೆ ನೀವೇ 100 ಜನ ಮಾದರಿಯಾಗಿದ್ದೀರಾ. ಸೊ ತುಂಬಾ ಖುಷಿ ಆಯ್ತು ಗೌಡ್ರೆ, ಇಷ್ಟೊತ್ತವರೆಗೂ ನಿಮ್ಮ ಕೃಷಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮ್ಮ ವೀಕ್ಷಕರು ಹಾಗೂ ನಮ್ಮ ಚಾನಲ್ ಪರವಾಗಿ ನಮ್ಗೆ